Namaskara student armies, welcome back to We Ignite channel. ನಾನು ನಿಮ್ಮೆಲ್ಲರ ಮಾಸ್ಟರ್ ಟೀಚರ್ ನವ್ಯ ಆ್ಯಂಡ್ ಇವತ್ತು ಬಂದು ನಾವು ಲೈಫ್ ಪ್ರೋಸೆಸ್ ಚಾಪ್ಟರ್ನಲ್ಲಿ ರೆಸ್ಪಿರೇಷನ್ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆಲ್ರೆಡಿ ನಾನು ಇಂಟ್ರೊಡಕ್ಷನ್, ನ್ಯೂಟ್ರಿಷನ್ ಇನ್ ಆಟೋಟ್ರೋಪ್ಸ್, ನ್ಯೂಟ್ರಿಷನ್ ಇನ್ ಎಟಿರೋಟ್ರೋಪ್ಸ್ ಮತ್ತು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ಅದಾದಮೇಲೆ ಈವನ್ ರೆಸ್ಪಿರೇಷನ್ ಟಾಪಿಕ್ನ ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಸರಿನಾ? ಸೊ ಇದಿಷ್ಟು ವೀಡಿಯೋಸ್, ಇದಿಷ್ಟು ಸೆಷನ್ನ ಯಾವ ಸ್ಟೂಡೆಂಟ್ ಮಿಸ್ ಮಾಡಿದಿರೋ ಅವ್ರಿಗೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಬಂದು ಆ ವಿಡಿಯೋನ ನೋಡ್ಬೋದು, ಸರಿನಾ? ಆ್ಯಂಡ್ ಇವತ್ತು ರೆಸ್ಪಿರೇಷನ್ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ. ಯಾಕಂದರೆ ನಿನ್ನೆ ಸೆಷನಲ್ಲಿ ಬಂದು ನಾನು ಬ್ರೀಫ್ ಅಂತ ಇಂಟ್ರೊಡಕ್ಷನ್ ಟೈಪ್ ತೊಗೊಂಡಿದ್ದೆ ರೆಸ್ಪಿರೇಷನ್ನ, ಮತ್ತು ಟೈಪ್ಸ್ ಆಫ್ ರೆಸ್ಪಿರೇಷನ್ ನೋಡಿದ್ದೆ. ಇವತ್ತು ಬಂದು ರೆಸ್ಪಿರೇಷನ್ನ ಕಂಟಿನ್ಯೂ ಮಾಡ್ತೀವಲ್ಲ, ಸೊ ಒಂದ್ಸಲಿ ಆ ಕಂಟಿನ್ಯೂಟಿ ಮೇಂಟೈನ್ ಮಾಡೋದಕ್ಕೆ ನಿನ್ನೆ ಸೆಷನ್ದು ರೀಕ್ಯಾಪ್ ಮಾಡ್ತೀನಿ, ಸರಿನಾ? ಓಕೆ, ಸೊ ನಿನ್ನೆ ಸೆಷನಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ರೆಸ್ಪಿರೇಷನ್ ಅಂದರೆ ಏನು, ಟೈಪ್ಸ್ ಆಫ್ ರೆಸ್ಪಿರೇಷನ್ ಮತ್ತು ATP ಬಗ್ಗೆ ನೋಡಿದ್ವಿ. ಸೊ ಫಸ್ಟ್ ಬಂದು ಇದು ಆಲ್ರೆಡಿ ನಾವು ಡೈಜೆಷನ್ ಟಾಪಿಕ್ನು ಕವರ್ ಮಾಡಿದ್ವಿ ಅಲ್ಲ. ಸೊ ಡೈಜೆಷನಲ್ಲಿ ಏನಾಗ್ತಾ ಇತ್ತು, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಅಲ್ವಾ? ಕನ್ವರ್ಟ್ ಆದಮೇಲೆ ಆ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಬಂದು ಅಬ್ಸಾರ್ಬ್ ಆಗ್ತಾ ಇತ್ತು, ನಮ್ಮ ದೇಹ ಬಂದು ಬಾಡಿ ಸೆಲ್ಸ್ ಬಂದು ಅದನ್ನು ಅಬ್ಸಾರ್ಬ್ ಮಾಡ್ತಾ ಇತ್ತು, ಸರಿನಾ? ಸೊ ಇವಾಗ ಬಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಆಗಿದೆ, ಅದರಿಂದ ನ್ಯೂಟ್ರಿಯೆಂಟ್ಸ್ ಅದು ಕೂಡ ಅಬ್ಸಾರ್ಬ್ ಆಗಿದೆ, ಸರಿನಾ? ಇವಾಗ ನಮ್ಮ ಬಾಡಿ ಬಂದು ಅದನ್ನು ಅದರಿಂದ ಹೆಂಗೆ ಎನರ್ಜಿ ರಿಲೀಸ್ ಮಾಡುತ್ತೆ, ಅದರಿಂದ ಹೆಂಗೆ ಎನರ್ಜಿ ಯುಟಿಲೈಸ್ ಮಾಡ್ಕೊಳತ್ತೆ ಅಂತ ನೋಡೋಣ. ಸೊ ಇವಾಗ ಬಂದು ನಮಗೆ ಎನರ್ಜಿ ಬೇಕು. ಸೊ ಇವಾಗ ಏನಾಗುತ್ತೆ ಅಂದರೆ ಈ ರೆಸ್ಪಿರೇಷನ್ ಪ್ರಾಸೆಸ್ನಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಇದೆ ಅಲ್ಲ, ಆಲ್ರೆಡಿ ಗ್ಲೂಕೋಸ್ ಬಂದು ಕಾರ್ಬೋಹೈಡ್ರೇಟಿಂದ ನಮ್ಗೆ ಸಿಕ್ಕಿದೆ. ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗಿ ಅದು ಡೈಜೆಸ್ಟ್ ಆದಮೇಲೆ ನಮಗೆ ಗ್ಲೂಕೋಸ್ ಸಿಕ್ಕಿದೆ. ಸೊ ಈ ಡೈಜೆಸ್ಟ್ ಆಗಿರೋ ಕಾರ್ಬೋಹೈಡ್ರೇಟ್ ನಥಿಂಗ್ ಬಟ್ ಇವಾಗ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಅದರಿಂದ ನಮಗೆ ಎನರ್ಜಿ ಸಿಗ್ತಾ ಇದೆ, ಸರಿನಾ? ಈ ಪ್ರಾಸೆಸ್ನ ಬಂದು ರೆಸ್ಪಿರೇಷನ್ ಅಂತ ಕರೀತಾರೆ. ಮತ್ತು ಈ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆಯಲ್ಲ, ಆ ಎನರ್ಜಿ ಬಂದು ಇನ್ ದ ಫಾರ್ಮ್ ಆಫ್ ATP ಅದನ್ನು ಸ್ಟೋರ್ ಆಗುತ್ತೆ, ಸರಿನಾ? ಸೊ ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP, ಸರಿನಾ? ATP ಏನು? ATP ಅಂದರೆ ಇಟ್ ಇಸ್ ಅಡಿನೋಸಿನ್ ಟ್ರಯೋಸ್ ಫಾಸ್ಫೇಟ್, ಓಕೆನಾ? ಆ್ಯಂಡ್ ಇದು ಬಂದು ಇಂಟ್ರೊಡಕ್ಷನ್. ಅದಾದಮೇಲೆ ಎಷ್ಟು ಟೈಪ್ಸ್ ಆಫ್ ರೆಸ್ಪಿರೇಷನ್ ಇದೆ ಅಂತ ನೋಡಿದ್ವಿ. ದೇರ್ ಆರ್ 2 ಟೈಪ್ಸ್ ಆಫ್ ರೆಸ್ಪಿರೇಷನ್. ಒಂದು ಬಂದು ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಇನ್ನೊಂದು ಬಂದು ಆ್ಯನಾರೋಬಿಕ್ ರೆಸ್ಪಿರೇಷನ್. ಈ ಎರಡು ರೆಸ್ಪಿರೇಷನ್ನಲ್ಲೂ ಫಸ್ಟ್ ಸ್ಟೆಪ್ ಬಂದು ಕಾಮನ್. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಬಂದು ಏನಾಗ್ತದೆ, ಗ್ಲೈಕಾಲಿಸಿಸ್ ನಡೀತದೆ. ಗ್ಲೈಕಾಲಿಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಗ್ಲೂಕೋಸ್ ಬಂದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ಬಂದು 6 ಕಾರ್ಬನ್ ಕಾಂಪೌಂಡ್, ವೆರಸ್ ಪೈರುವೇಟ್ ಬಂದು 3 ಕಾರ್ಬನ್ ಕಾಂಪೌಂಡ್, ಸರಿನಾ? ಈ ಗ್ಲೈಕಾಲಿಸಿಸ್ ಸೆಲ್ನಲ್ಲಿ ಎಲ್ಲಿ ನಡೀತಾ ಇದೆ ಅಂದರೆ ಸೈಟೋಪ್ಲಾಸಮಲ್ಲಿ ನಡೀತಾ ಇದೆ, ಸರಿನಾ? ಸೊ ಫಸ್ಟ್ ಸ್ಟೆಪ್ ಬಂದು ಕಾಮನ್. ಫಸ್ಟ್ ಸ್ಟೆಪ್ ಸೈಟೋಪ್ಲಾಸಮ್ನಲ್ಲೇ ನಡೀತಾ ಇದೆ. ಎರಡು ರೆಸ್ಪಿರೇಷನಲ್ಲೂ ಅಂದರೆ ಆ್ಯನಾರೋಬಿಕ್ ಮತ್ತು ಏರೋಬಿಕ್ ರೆಸ್ಪಿರೇಷನ್ ಎರಡರಲ್ಲೂ ಫಸ್ಟ್ ಸ್ಟೆಪ್ ಬಂದು ಕಾಮನ್. ಫಸ್ಟ್ ಸ್ಟೆಪ್ ಬಂದು ಗ್ಲೈಕಾಲಿಸಿಸ್ ಎಲ್ಲಿ ನಡೀತಾ ಇದೆ, ಸೈಟೋಪ್ಲಾಸಮ್ನಲ್ಲಿ ನಡೀತಾ ಇದೆ, ಓಕೆ? ಸೊ ಏರೋಬಿಕಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಈ ಪೈರುವೇಟ್ ಫಾರ್ಮ್ ಆಗಿರುತ್ತಲ್ಲ, ಪೈರುವೇಟ್ ಬಂದು ಮೈಟೋಕಾಂಡ್ರಿಯಾಗೆ ಹೋಗುತ್ತೆ. ಮೈಟೋಕಾಂಡ್ರಿಯಾಗೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇದು ಅಂದರೆ ಆಕ್ಸಿಜನ್ ಇರಬೇಕು ಈ ರಿಯಾಕ್ಷನ್. ಏರೋಬಿಕ್ ಅಂದರೆ ಏನಂದರೆ ಆಕ್ಸಿಜನ್ ಇರಬೇಕು ಈ ರಿಯಾಕ್ಷನ್ ನಡಿಬೇಕಂದ್ರೆ, ವೆರಸ್ ಆ್ಯನಾರೋಬಿಕಲ್ಲಿ ಆಕ್ಸಿಜನ್ ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಇವಾಗ ಏರೋಬಿಕ್ನಲ್ಲಿ ಏನಾಗ್ತದೆ ಅಂದರೆ ಪೈರುವೇಟ್ ಬಂದು ಮೈಟೋಕಾಂಡ್ರಿಯಾಗೆ ಎಂಟರ್ ಆಗ್ತದೆ. ಎಂಟರ್ ಆದಮೇಲೆ ಅಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗ್ತಾ ಇದೆ ಟು ಗಿವ್ ATP. ATP ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP, ಸರಿನಾ? ATP ರಿಲೀಸ್ ಮಾಡ್ತಾ ಇದೆ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಮಾಡ್ತಾ ಇದೆ, ಓಕೆನಾ? ಇದು ಬಂದು ಏರೋಬಿಕ್ ರೆಸ್ಪಿರೇಷನಲ್ಲಿ. ಆ್ಯನಾರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಬಂದು ಆಕ್ಸಿಜನ್ ಬೇಡ. ಸೊ ಗ್ಲೂಕೋಸ್ ಬಂದು ಪೈರುವೇಟಾಗಿ ಕನ್ವರ್ಟ್ ಆದಮೇಲೆ ಪೈರುವೇಟ್ ಬಂದು ಸೈಟೋಪ್ಲಾಸಮಲ್ಲೇ ಏನಾಗ್ತಾ ಇದೆ, ಬ್ರೇಕ್ ಡೌನ್ ಆಗ್ತಾ ಇದೆ ಟು ಗಿವ್. ಇನ್ ಕೇಸ್ ಆಫ್ ನಮ್ಮ ಹ್ಯೂಮನ್ ಬೀಂಗ್ಸ್ನಲ್ಲಿ ಆ್ಯನಾರೋಬಿಕ್ ಎಲ್ಲಿ ನಡೆಯುತ್ತೆ ಅಂದರೆ ಮಸಲಲ್ಲಿ ನಡೆಯುತ್ತೆ, ಸರಿನಾ? ಸೊ ಇಲ್ಲಿ ಮಸಲ್ನಲ್ಲಿ ಏನಾಗುತ್ತೆ ಅಂದರೆ ಪೈರುವೇಟ್ ಬಂದು ಬ್ರೇಕ್ ಡೌನ್ ಆಗಿಬಿಟ್ಟು ಇಟ್ ಇಸ್ ಗಿವಿಂಗ್ ಯು ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ATP ಕೊಡ್ತಾ ಇದೆ, ಸರಿನಾ? ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಆ್ಯನಾರೋಬಿಕ್ ರೆಸ್ಪಿರೇಷನ್ ಈವನ್ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲೂ ಕೂಡ ನಡೆಯುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ ಅಂದರೆ ಪೈರುವೇಟ್ ಬಂದು ಆ್ಯನಾರೋಬಿಕ್ ರೆಸ್ಪಿರೇಷನ್ ಲೊಕೇಶನ್ ಬಂದು ಒಂದೇ ಲೊಕೇಶನ್ ಎಲ್ಲಿ ನಡೀತದೆ, ಸೈಟೋಪ್ಲಾಸಮ್ನಲ್ಲಿ ಮಾತ್ರ ನಡೀತಾ ಇದೆ. ವೆರಸ್ ಏರೋಬಿಕ್ ರೆಸ್ಪಿರೇಷನ್ ಬಂದು ಎಲ್ಲಿ ನಡೀತಾ ಇದೆ, ಮೈಟೋಕಾಂಡ್ರಿಯಾನಲ್ಲಿ ನಡೀತಾ ಇದೆ, ಸರಿನಾ? ಫಸ್ಟ್ ಸ್ಟೆಪ್ ಗ್ಲೈಕಾಲಿಸಿಸ್ ಸೈಟೋಪ್ಲಾಸಮಲ್ಲಿ ನಡೆದು ಪ್ರಾಪರ್ ಏರೋಬಿಕ್ ರೆಸ್ಪಿರೇಷನ್ ಬಂದು ಮೈಟೋಕಾಂಡ್ರಿಯಾನಲ್ಲಿ ನಡೀತಾ ಇದೆ, ಸರಿನಾ? ಸೊ ಇವಾಗ ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ನಲ್ಲೂ ಕೂಡ ಆ್ಯನಾರೋಬಿಕ್ ರೆಸ್ಪಿರೇಷನ್ ನಡೀತಾ ಇದೆ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಗ್ಲೂಕೋಸ್ ಬಂದು ಫಸ್ಟ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪೈರುವೇಟ್ ಬಂದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದು ಬ್ರೇಕ್ ಡೌನ್ ಆಗಿ
ಎಥನಾಲ್ ಕೊಡ್ತದೆ, ಎಥನಾಲ್ ಮತ್ತು ATP ಕೊಡ್ತಾ ಇದೆ, ಸರಿನಾ. ಬಟ್ ಇದೆರಡರಲ್ಲಿ ಇನ್ನೊಂದೇನು ಡಿಫ್ರೆನ್ಸ್ ಅಂದರೆ ಆನರೋಬಿಕ್ ರೆಸ್ಪಿರೇಷನಲ್ಲಿ ಜಸ್ಟ್ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ATP ಸಿಗ್ತದೆ, ವೆರಸ್ ಏರೋಬಿಕ್ ರೆಸ್ಪಿರೇಷನಲ್ಲಿ 36 ಮಾಲಿಕ್ಯೂಲ್ ಆಫ್ ATP ಸಿಗ್ತದೆ, ಸರಿನಾ. ಸೊ ಇವಾಗ ಎನರ್ಜಿ ಯಾವ್ದ್ರಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಏರೋಬಿಕ್ ರೆಸ್ಪಿರೇಷನಲ್ಲೇ ಜಾಸ್ತಿ ಎನರ್ಜಿ ಸಿಗೋದು, ವೆರಸ್ ಅನರೋಬಿಕಲ್ಲಿ ಬಂದು ಕಮ್ಮಿ ಎನರ್ಜಿ ಸಿಗ್ತದೆ, ಸರಿನಾ. ಆಮೇಲೆ ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂದರೆ ವಾಟ್ ಇಸ್ ದ ಮೇನ್ ಈವೆಂಟ್ ಎಲ್ಲಿ ನಡೆಯುತ್ತೆ ಅಂದರೆ ಇಟ್ ಇಸ್ ಮೈಟೋಕಾಂಡ್ರಿಯಾ, ವೆರಸ್ ಆನರೋಬಿಕ್ ರೆಸ್ಪಿರೇಷನ್ ಬಂದು ಸೈಟೋಪ್ಲಾಸಮ್ ಅಲ್ಲಿ ಮಾತ್ರ ನಡೆಯುತ್ತೆ, ಸರಿನಾ. ಇದಾದ್ಮೇಲೆ ನೆಕ್ಸ್ಟ್ ಏನು ನೋಡಿದ್ವಿ, ಮಸಲ್ ಕ್ರಾಂಪ್ ಯಾಕೆ ಹಿಡಿಯುತ್ತೆ ಅಂದರೆ ಅದೇ ಹೇಳ್ದೆ ಅಲ್ಲ, ಮಸಲ್ನಲ್ಲೇ ಬಂದು ಹ್ಯೂಮನ್ ಬೀಂಗ್ಸ್ನಲ್ಲಿ ಮಸಲ್ಸ್ನಲ್ಲಿ ಬಂದು ಏನಾಗುತ್ತೆ ಆನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಯಾವಾಗ ಅಂದರೆ ನಾವು ಇವಾಗ ಜಾಸ್ತಿ ವರ್ಕೌಟ್ ಮಾಡಬೇಕಾದ್ರೆ ಇಲ್ಲ ತುಂಬ ಫಾಸ್ಟಾಗಿ ಓಡಿದಾಗೆಲ್ಲ ಏನಾಗುತ್ತೆ ಮಸಲ್ ಕ್ರಾಂಪ್ ಬರುತ್ತಲ್ಲ, ಯಾಕೆ ಅಂದರೆ ಇದೇ ರೀಸನ್, ಆನರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಆ್ಯಂಡ್ ಈವನ್ ನೀವು ನೋಟಿಸ್ ಮಾಡಿರ್ತೀರಲ್ಲ, ನಾವು ಫಾಸ್ಟಾಗಿ ಓಡಿದಾಗ ಏನಾಗುತ್ತೆ ನಾವು ಉಸಿರು ಜಾಸ್ತಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೆವಿ ಬ್ರೀದಿಂಗ್ಸ್ ಇರುತ್ತೆ ಅಲ್ವಾ, ಯಾಕೆಂದರೆ ಅವಾಗ ನಮಗೆ ಜಾಸ್ತಿ ಆಕ್ಸಿಜನ್ ಬೇಕು. ಸೊ ಆನರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗ್ತದೆ ಅಂದರೆ ಅದು ಜಾಸ್ತಿ ಆಕ್ಸಿಜನ್ ತೊಗೊತಾ ಇದೆ, ಬಟ್ ದೆನ್ ಎನರ್ಜಿ ಕಮ್ಮಿ ಕೊಡ್ತಾ ಇದೆ. ಸೊ ಇವಾಗ ಏನಂದರೆ ಮಸಲ್ ಸೆಲ್ಸ್ನಲ್ಲಿ ಏನಾಗುತ್ತೆ, ಮಸಲ್ಸಲ್ಲಿ ಏನಾಗುತ್ತೆ ಅಂದರೆ ಆನರೋಬಿಕ್ ರೆಸ್ಪಿರೇಷನ್ ನಡೆದಾಗ ಲ್ಯಾಕ್ಟಿಕ್ ಆಸಿಡ್ ಸಿಗ್ತದೆ. ಈ ಲ್ಯಾಕ್ಟಿಕ್ ಆಸಿಡ್ ಬಂದು ಮಸಲ್ನಲ್ಲೇ ಅಕ್ಯುಮುಲೇಟ್ ಆಗುತ್ತೆ. ಯಾವಾಗ ಲ್ಯಾಕ್ಟಿಕ್ ಆಸಿಡ್ ಜಾಸ್ತಿ ಆಗುತ್ತೋ ನಮ್ಮ ಮಸಲ್ಸಲ್ಲಿ, ಆವಾಗಲೇ ಮಸಲ್ನಲ್ಲಿ ಕ್ರಾಂಪ್ ಹಿಡಿಯೋದು, ಸರಿನಾ. ಆಮೇಲೆ ATP ಬಂದು ನಾನು ಹೇಳ್ದಲ್ಲ, ಇಟ್ ಇಸ್ ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್ ಅಲ್ವಾ. ಆಮೇಲೆ ಎನರ್ಜಿ ಬಂದು ಬ್ರೇಕ್ ಡೌನ್ ಆದಮೇಲೆ ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP ಅಂತ ಅಂದಲ್ಲ. ಸೊ ATPನ ಏನಂತಾರೆ ಅಂದರೆ ಇಟ್ ಇಸ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಯಾಕಂದರೆ ಇನ್ ಕೇಸ್ ಇಫ್ ಯು ವಾಂಟ್ ಇದು ಎನರ್ಜಿ ಬೇಕು, ಇವಾಗ ನಮ್ಮ ದೇಹದಲ್ಲಿ ನಾವು ಏನೇ ಸಿಂಥಸೈಸ್ ಮಾಡ್ಬೇಕಂದ್ರೂ, ಫಾರ್ ಎಕ್ಸಾಂಪಲ್ ಇವಾಗ ಪ್ರೋಟೀನ್ ಸಿಂಥಸೈಸ್ ಮಾಡ್ಬೇಕಂದ್ರೂ ವಿ ವಾಂಟ್ ಎನರ್ಜಿ ಅಲ್ವಾ. ಆ ಎನರ್ಜಿ ಎಲ್ಲಿಂದ ಬರ್ತದೆ, ATPಯಿಂದ ಬರ್ತದೆ. ಆ್ಯಂಡ್ ಇನ್ ಕೇಸ್ ಇವಾಗ ಮಸಲ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಮಾಡಬೇಕು, ಅದು ಆ ಪ್ರಾಸೆಸ್ ನಡಿಬೇಕಂದ್ರೆ ನಮ್ಗೆ ಎನರ್ಜಿ ಎಲ್ಲಿಂದ ಬರ್ತದೆ, ATPಯಿಂದ ಬರ್ತದೆ. ಸೊ ಈ ಥರ ನಮ್ಮ ದೇಹದಲ್ಲಿ ಯಾವುದೇ ಪ್ರಾಸೆಸ್ ಇಲ್ಲ ಯಾವುದೇ ಆಕ್ಟಿವಿಟಿ ನಡಿಬೇಕಂದ್ರೂ ಅದಕ್ಕೆ ಎನರ್ಜಿ ಬೇಕು. ಸೊ ಇವಾಗ ಎನರ್ಜಿ ನಮ್ಗೆ ಎಲ್ಲಿಂದ ಬರ್ತದೆ, ATPಯಿಂದ ಬರ್ತದೆ. ಓಕೆ, ATP ಬಂದು ಅಡಿನೋಸಿನ್ ಟ್ರಯೋಸ್ಫಾಸ್ಫೇಟ್, ಅಂದರೆ ಅದು ಅಡಿನೋಸಿನ್ಗೆ 3 ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅಟ್ಯಾಚ್ ಆಗಿರುತ್ತೆ. ಸೊ ಒಂದೊಂದು ಫಾಸ್ಫೇಟ್ ಬ್ರೇಕ್ ಡೌನ್ ಆದಾಗ್ಲೂ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ, ಸರಿನಾ. ಸೊ ಇವಾಗ ಈ ಎನರ್ಜಿ ನಮ್ಗೆ ಎಲ್ಲಿಂದ ಬರ್ತದೆ ಅಂದರೆ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಬಂದು ಅದು ಬ್ರೇಕ್ ಡೌನ್ ಆದಾಗ ನಮಗೆ ಎನರ್ಜಿ ಸಿಗುತ್ತೆ. ಆ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಎಲ್ಲಿಂದ ಬರ್ತದೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಿಂದ, ನಥಿಂಗ್ ಬಟ್ ಅವರ್ ಫುಡ್. ಸೊ ಫುಡ್ ಬಂದು ಡೈಜೆಸ್ಟ್ ಆಗಬೇಕು, ಡೈಜೆಸ್ಟ್ ಆದಮೇಲೆ ಅದರಿಂದ ಎನರ್ಜಿ ಡಿರೈವ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಗ್ಲೂಕೋಸಿಂದ ಇವಾಗ ನೀವು ಅಂದರೆ ಕಾರ್ಬೋಹೈಡ್ರೇಟಿಂದ ಎನರ್ಜಿ ಡಿರೈವ್ ಮಾಡಬೇಕಂದ್ರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕು, ಫಸ್ಟ್ ಅದು ಗ್ಲೂಕೋಸಾಗಿ ಕನ್ವರ್ಟ್ ಆಗಬೇಕು, ಅದಾದಮೇಲೆ ಗ್ಲೂಕೋಸಿಂದ ನಾವು ಎನರ್ಜಿ ತೊಗೊತಾ ಇದ್ದೀವಿ. ಸೊ ಈ ಪ್ರಾಸೆಸ್ನ ಬಂದು ರೆಸ್ಪಿರೇಷನ್ ಅಂತ ಕರೀತಾರೆ. ಸೊ ಇನ್ ಶಾರ್ಟ್ ರೆಸ್ಪಿರೇಷನ್ ಅಂದರೆ ಇಟ್ ಇಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಸರಿನಾ. ಸೊ ಇದು ಜಸ್ಟ್ ನಾನೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಲೈಕ್ ಜಸ್ಟ್ ರೀಕ್ಯಾಪ್ ಮಾಡಿದ್ದೀನಿ. ರೀಕ್ಯಾಪ್ ಒಂದು ಸ್ವಲ್ಪ ಇನ್ ಡೆಪ್ತಲ್ಲೇ ಮಾಡಿದ್ದೀನಿ, ಸೊ ದಟ್ ಕ್ಲಾರಿಟಿ ಇರಲಿ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ, ಸರಿನಾ. ಇವಾಗ ಬಂದು ಓಕೆ ಏನೇನು ನೋಡಿದ್ವಿ, ರೆಸ್ಪಿರೇಷನ್ ಅಂದರೆ ಏನು ಅಂತ ಅರ್ಥ ಆಯಿತು. ಆಮೇಲೆ 2 ಟೈಪ್ಸ್ ಆಫ್ ರೆಸ್ಪಿರೇಷನ್ ಇದೆ ಅಂತ ಹೇಳಿದೆ. ಅದಾದಮೇಲೆ ATPದು ಜಸ್ಟ್ ಅದು ಏನು ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಕ್ವೆಶ್ಚನ್ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು, ಸರಿನಾ. ಆನ್ಸರ್ ಮಾಡಬೇಕು, ನಾನು ಎಲ್ಲರದ್ದು ಕಮೆಂಟ್ಸ್ನ ಚೆಕ್ ಮಾಡ್ತೀನಿ. ಇವಾಗ ಪ್ಲಾಂಟ್ಸ್ ಬಂದು ಪ್ಲಾಂಟ್ಸಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ ಅಂತ ಗೊತ್ತು. ಇವಾಗ ಕ್ವೆಶ್ಚನ್ ಏನಪ್ಪ ಅಂದರೆ ಪ್ಲಾಂಟ್ಸ್ ಬಂದು ರೆಸ್ಪಿರೇಷನ್ ಕೂಡ ನಡೆಯುತ್ತಾ ಇಲ್ವಾ, ಪ್ಲಾಂಟ್ಸ್ನಲ್ಲಿ ರೆಸ್ಪಿರೇಷನ್ ನಡೆಯುತ್ತಾ ಇಲ್ವಾ ಅಂತ ಕ್ವೆಶ್ಚನ್. ನೀವೇನು ಅನ್ಕೊಂತೀರಾ, ನಡೆಯುತ್ತಾ ಇಲ್ವಾ? ಯಾವ್ದಾದ್ರು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆನ್ಸರ್ ಬಂದು ಎಸ್. ಸೊ ಪ್ಲಾಂಟ್ಸ್ನಲ್ಲಿ ಫೋಟೋಸಿಂಥಸಿಸ್ ಮಾತ್ರನೇ ಅಲ್ಲ, ಅದ್ರಲ್ಲಿ ರೆಸ್ಪಿರೇಷನ್ ಕೂಡ ನಡೆಯುತ್ತೆ, ಸರಿನಾ. ಇವತ್ತಿನ ಸೆಷನಲ್ಲಿ ನಾವು ಪ್ಲಾಂಟ್ ರೆಸ್ಪಿರೇಷನ್, ಸೊ ಇಂಟ್ರೊಡಕ್ಷನ್, ಇದು ಏನು ಆಲ್ರೆಡಿ ಇಂಟ್ರೊಡಕ್ಷನ್ ಏರೋಬಿಕ್ ಅನಾರೋಬಿಕ್ ಮುಗಿಸಿದ್ದೀವಿ, ಮತ್ತು ATP ಬಗ್ಗೆ ಮುಗಿಸಿದ್ದೀವಿ. ಇವತ್ತಿನ ಸೆಷನಲ್ಲಿ ಬಂದು ನಾವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮತ್ತು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಅಂದರೆ ನಮ್ಮ ಹ್ಯೂಮನ್ ಬೀಯಿಂಗ್ನಲ್ಲಿ ಯಾವ ಪಾರ್ಟ್ಸ್ ಇದೆ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಅಂತ ನೋಡ್ತೀವಿ, ಮತ್ತು ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ಇನ್ ಹ್ಯೂಮನ್ನ ಕವರ್ ಮಾಡ್ತೀವಿ, ಸರಿನಾ. ಸೊ ಈ ಟಾಪಿಕ್ ಬಂದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. 100% ಎಕ್ಸಾಮ್ನಲ್ಲಿ 5 ಮಾರ್ಕರ್ ಅಂತೂ ಕೇಳ್ತಾರೆ, ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಇಲ್ಲ ಈವನ್ ಇದು ಕೇಳ್ಬೋದು, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ 10 ಮಾರ್ಕ್ಸಿಗೂ ಕೇಳ್ಬೋದು. ಅವಾಗ ನೀವು ಏನು ಮಾಡಬೇಕು ಅಂದರೆ ಹ್ಯೂಮನ್ ರೆಸ್ಪಿರೇಟರಿ ಫಸ್ಟ್ ಅದು ಲಂಗ್ಸ್ ಅದೆಲ್ಲ ಡಯಾಗ್ರಾಮ್ ಡ್ರಾ ಮಾಡಬೇಕು. ಅದಾದಮೇಲೆ ನೀವು ಬಂದು ಏನು ಮಾಡಬೇಕಂದ್ರೆ ಲೈಕ್ ಅದ್ರದ್ದು ಎಲ್ಲ ಪಾರ್ಟ್ಸ್ ಯಾವ ಪಾರ್ಟ್ಸ್ ಇದೆ ಆ ಪಾರ್ಟ್ಸ್ ಏನು ಫಂಕ್ಷನ್ ವಿತ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಅದಾದಮೇಲೆ ಇದು 10 ಮಾರ್ಕ್ಸ್ ಕೇಳಿದ್ರೆ ಮಾತ್ರ. ಅದಾದಮೇಲೆ ನೀವು ಈವನ್ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್
ಅದು ಕೂಡ ಮೆನ್ಷನ್ ಮಾಡಬೇಕು ಸರಿನಾ. ಇದು 10 ಮಾರ್ಕ್ಸ್ ಕೇಳಿದ್ರೆ. ಇವಾಗ ಜಸ್ಟ್ 5 ಮಾರ್ಕ್ಸಿಗೆ ಏನಾದ್ರು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕೇಳಿದ್ರೆ ನೀವು ಜಸ್ಟ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಯಾವ ಪಾರ್ಟ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಇವತ್ತಿನ ಸೆಷನ್ ಬಂದು ತುಂಬ ಇಂಪಾರ್ಟೆಂಟ್. ಲೈಕ್ ಲೈಫ್ ಪ್ರೊಸೆಸ್ ಚಾಪ್ಟರ್, ಈ ಚಾಪ್ಟರೇನೆ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಈ ಥರ ಒಂದೊಂದು ಟಾಪಿಕ್ನಲ್ಲೂ ಈ ಥರ ದರ್ ಆರ್ 5 ಮಾರ್ಕ್ 10 ಮಾರ್ಕ್ ಕ್ವೆಶನ್ ಕೇಳೋ ಚಾನ್ಸಸ್ ಇದೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾವ ಕಾನ್ಸೆಪ್ಟ್ನು ಮಿಸ್ ಮಾಡಬೇಡಿ ಸರಿನಾ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ, ಮತ್ತೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಪ್ಲಾಂಟ್ಸ್ನಲ್ಲಿ ನಾವೆಲ್ಲರೂ ಲೈಕ್ ಆಲ್ರೆಡಿ ಈ ಚಾಪ್ಟರ್ ಸ್ಟಾರ್ಟಿಂಗ್ನಲ್ಲೂ ಓದಿದ್ವಿ, ಏನೋ ಫೋಟೋಸಿಂಥಸಿಸ್ ನಡೆಯುತ್ತೆ. ಫೋಟೋಸಿಂಥಸಿಸ್ ನಡಿಬೇಕಂದ್ರೆ ಇವಾಗ ನಮ್ಗೆ ಏನಾಗ್ತದೆ ಫೋಟೋಸಿಂಥಸಿಸ್ ಅಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗ್ತಾ ಇದೆ, ಆ್ಯಂಡ್ ಆಲ್ಸೋ ಇನ್ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನಿದೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ ಅಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತು ಕ್ಲೋರೋಫಿಲ್, ಇಟ್ ಈಸ್ ಗೆಟ್ಟಿಂಗ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಅಲ್ವಾ. ಗ್ಲೂಕೋಸ್ ಪ್ಲಸ್ ವಾಟರ್ ಮಾಲಿಕ್ಯೂಲ್ ಈಸ್ ಆಲ್ಸೋ ರಿಲೀಸ್ಡ್, ಆಕ್ಸಿಜನ್ ಈಸ್ ಆಲ್ಸೋ ರಿಲೀಸ್ಡ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಏನಾಗುತ್ತೆ, ಇದು ಸೂರ್ಯನ ಕಿರಣನ ಯೂಸ್ ಮಾಡಿಕೊಂಡು ಆ್ಯಂಡ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಅದು ಬಂದು ಇದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಅದ್ರ ಜೊತೆ ಆಕ್ಸಿಜನ್ ಮತ್ತು ಈವನ್ ವಾಟರ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗ್ತದೆ. ಸೊ ಇವಾಗ ಫೋಟೋಸಿಂಥಸಿಸ್ ನಡಿಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಆ್ಯಂಡ್ ಫೋಟೋಸಿಂಥಸಿಸ್ ನಡೆದಾದ್ಮೇಲೆ ಏನಾಗುತ್ತೆ, ಆಕ್ಸಿಜನ್ ಬಂದು ರಿಲೀಸ್ ಆಗ್ತದೆ. ಸೊ ಪ್ಲಾಂಟ್ ಬಂದು ಇವಾಗ ಸ್ಪೆಷಲಿ ಲೀಫ್ನಲ್ಲಿ ಫೋಟೋಸಿಂಥಸಿಸ್ ನಡೆಯೋದಲ್ಲ. ಸೊ ಇವಾಗ ಲೀಫ್ನಲ್ಲಿ ಏನಾಗ್ತದೆ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ತಗೊತಾ ಇದೆ ಆ್ಯಂಡ್ ಫೋಟೋಸಿಂಥಸಿಸ್ ಆದಮೇಲೆ ಆಕ್ಸಿಜನ್ನ ರಿಲೀಸ್ ಮಾಡ್ತದೆ. ಸೊ ಇದು ಇದನ್ನು ಬಂದು ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಇಟ್ ಈಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ವಾ. ಸೊ ಇವಾಗ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹೆಂಗೆ ನಡೀತದೆ, ಯಾವ ಪ್ರಾಸೆಸ್ಸಿಂದ ನಡೀತದೆ ಅಂದರೆ ಇಟ್ ಈಸ್ ಡಿಫ್ಯೂಷನ್, ಬೈ ದ ಪ್ರಾಸೆಸ್ ಆಫ್ ಡಿಫ್ಯೂಷನ್ ಸರಿನಾ. ಸೊ ಇಲ್ಲಿ ದೆರ್ ಇಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಕ್ಸ್ಚೇಂಜ್ ಹೆಂಗೆ ನಡೀತದೆ ಅಂದರೆ ಡಿಫ್ಯೂಷನ್ ಇಂದ ನಡೀತದೆ ಸರಿನಾ. ಸೊ ಡಿಫ್ಯೂಷನ್ ಅಂದರೆ ಏನು? ಇಟ್ ಈಸ್ ಅ ಪ್ರಾಸೆಸ್ ಇನ್ ವಿಚ್ ಇವಾಗ ಸಬ್ಸ್ಟೆನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಇಟ್ ಮೂವ್ಸ್ ಟು ದ ಲೋ ಕಾನ್ಸಂಟ್ರೇಷನ್. ಸೊ ಇಲ್ಲಿ ಏನಾಗ್ತದೆ ಅಂದರೆ ಒಂದು ಸಬ್ಸ್ಟೆನ್ಸ್ ಬಂದು ಹೈಯರ್ ಕಾನ್ಸಂಟ್ರೇಟೆಡ್ ರೀಜನಿಂದ ಲೋವರ್ ಕಾನ್ಸಂಟ್ರೇಟೆಡ್ ರೀಜನ್ಗೆ ಮೂವ್ ಆಗ್ತದೆ. ಇವಾಗ ಈ ಲೀಫ್ದ ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಲೀಫ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತದೆ, ಲೀಫ್ ಒಳಗಡೆ ಹೋಗ್ತಾ ಇದೆ ಆಯಿತಾ. ಸೊ ಆ್ಯಂಡ್ ಆಕ್ಸಿಜನ್ ಹೊರಗೆ ಬರ್ತದೆ, ಲೀಫಿಂದ ಹೊರಗೆ ಬರ್ತದೆ. ಈ ಪ್ರಾಸೆಸ್ನ ಬಂದು ಈ ಗ್ಯಾಸಿಯಸ್ ಎಕ್ಸ್ಚೇಂಜ್ ಹೆಂಗೆ ನಡೀತಾ ಇದೆ ಅಂದರೆ ಪ್ಲಾಂಟ್ಸ್ನಲ್ಲಿ ಇಟ್ ಈಸ್ ವಯಾ ಡಿಫ್ಯೂಷನ್, ಇಟ್ ಈಸ್ ಬೈ ಡಿಫ್ಯೂಷನ್ ಸರಿನಾ. ಸೊ ಇವಾಗ ಪ್ಲಾಂಟ್ಸ್ನಲ್ಲಿ ಕೂಡ ರೆಸ್ಪಿರೇಷನ್ ನಡೆಯುತ್ತೆ. ಜಸ್ಟ್ ಫೋಟೋಸಿಂಥಸಿಸ್ ಮಾತ್ರನೇ ಅಲ್ಲ, ರೆಸ್ಪಿರೇಷನ್ ಕೂಡ ನಡೆಯುತ್ತೆ. ಸೊ ರೆಸ್ಪಿರೇಷನ್ ಹೆಂಗಾಗುತ್ತೆ ಅಂತ ನೋಡೋಣ ಸರಿನಾ. ಫಸ್ಟ್ ಆಫ್ ಆಲ್ ರೆಸ್ಪಿರೇಷನ್ ಅಂದರೆ ಏನು, ಇನ್ ಶಾರ್ಟ್ ಹೇಳಬೇಕಂದ್ರೆ ಇಟ್ ಇಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ. ಏನಂದರೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತದೆ ನಮಗೆ ಎನರ್ಜಿ ಕೊಡೋದಕ್ಕೆ, ಅದು ಬಂದು ರೆಸ್ಪಿರೇಷನ್. ಪ್ಲಾಂಟ್ಸ್ಗೂ ಕೂಡ ಎನರ್ಜಿ ಬೇಕಲ್ಲ, ಯಾಕಂದರೆ ಪ್ಲಾಂಟ್ಸ್ನಲ್ಲೂ ಕೂಡ ಪ್ಲಾಂಟ್ ಕೂಡ ಬೆಳೆಯುತ್ತೆ, ದೇರ್ ಇಸ್ ಗ್ರೋತ್, ಆಮೇಲೆ ಸೆಲ್ ಡಿವಿಷನ್ ಎಲ್ಲ ನಡೆಯುತ್ತೆ ಅಲ್ವಾ. ಸೊ ಅದಕ್ಕೂ ಎನರ್ಜಿ ಬೇಕು. ಸೊ ಅದಕ್ಕೆ ಎನರ್ಜಿ ಎಲ್ಲಿಂದ ಸಿಗ್ತದೆ, ಗ್ಲೂಕೋಸಿಂದ. ಸೊ ಇವಾಗ ಗ್ಲೂಕೋಸಿಂದ ಅದು ಎನರ್ಜಿ ತೊಗೊಬೇಕಂದ್ರೆ ಆ ಗ್ಲೂಕೋಸ್ ಏನಾಗಬೇಕು, ಅದು ಬ್ರೇಕ್ ಡೌನ್ ಆಗಬೇಕು, ಬ್ರೇಕ್ ಡೌನ್ ಆಗಿ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಇವಾಗ ಡೇ ಟೈಮ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಡೇ ಟೈಮ್ನಲ್ಲಿ ಆಲ್ರೆಡಿ ಹೇಳ್ದೆ ಫೋಟೋಸಿಂಥಸಿಸ್ ನಡೀತಾ ಇದೆ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಇದು ಲೀವ್ಸಿಂದ ಅದು ಒಳಗಡೆ ಡಿಫ್ಯೂಸ್ ಆಗ್ತಾ ಇದೆ, ಆಮೇಲೆ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ನಮಗೆ ಗ್ಲೂಕೋಸ್ ಕೊಡ್ತಾ ಇದೆ ಆ್ಯಂಡ್ ಆಕ್ಸಿಜನ್ ಬಂದು ಹೊರಗೆ ಹೋಗ್ತದೆ, ಗಿಡದಿಂದ ಹೊರಗೆ ಹೋಗ್ತಾ ಇದೆ ಅಲ್ವಾ. ಸೊ ಇವಾಗ ಗ್ಲೂಕೋಸ್ ಇದೆ, ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿದೆ. ಆಮೇಲೆ ಗ್ಲೂಕೋಸ್ ಏನಾಗುತ್ತೆ, ಇವಾಗ ಯಾವ ಜಾಗ, ಇವಾಗ ಲೀಫ್ನಲ್ಲಿ ಸಿಂಥಸೈಸ್ ಆಗಿದೆ ಅಲ್ವಾ. ಇವಾಗ ಕೆಳಗಡೆ ಪಾರ್ಟಿಗೆ ಬೇಕು ಅಂತ ಅನ್ಕೊಳ್ಳಿ, ಪ್ಲಾಂಟ್ಸ್ಗೆ ಬೇರೆ ಪಾರ್ಟಲ್ಲಿ ಅದಕ್ಕೆ ಎನರ್ಜಿ ಬೇಕಂದ್ರೆ ಏನಾಗುತ್ತೆ, ಫ್ಲೋಯಮ್ ಟ್ಯೂಬ್ ಇದೆ ಆಯಿತಾ. ಫ್ಲೋಯಮ್ ಟ್ಯೂಬಿಂದ ಅದು ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ ಸರಿನಾ. ಏನು ಗ್ಲೂಕೋಸ್ ಬಂದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆಮೇಲೆ ಇದು ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ಗೆ, ಪ್ಲಾಂಟ್ನಲ್ಲಿ ಬಂದು 2 ಥರ ವೆಸಲ್ಸ್ ಇದೆ, ಜೈಲಮ್ ಆ್ಯಂಡ್ ಫ್ಲೋಯಮ್. ಜೈಲಮಲ್ಲಿ ವಾಟರ್ ಫ್ಲೋ ಇರುತ್ತೆ ಸರಿನಾ, ಮತ್ತು ಫ್ಲೋಯಮಲ್ಲಿ ಬಂದು ಫುಡ್ ಫ್ಲೋ ಆಗುತ್ತೆ. ಇವಾಗ ಹೇಳ್ದೆ ಅಲ್ಲ, ಇವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಊಟ ಹೋಗಬೇಕು ಗಿಡದಲ್ಲಿ, ಹೆಂಗೆ ಹೋಗ್ತದೆ ಅಂದರೆ ಇಟ್ ಈಸ್ ವಯಾ ಫ್ಲೋಯಮ್ ಸರಿನಾ. ಸೊ ಫ್ಲೋಯಮಿಂದ ಆ ಜಾಗಕ್ಕೆ ಹೋಗುತ್ತೆ, ಯಾವ ಜಾಗಕ್ಕೆ ಎನರ್ಜಿ ಬೇಕೋ ಆ ಜಾಗಕ್ಕೆ ಹೋಗುತ್ತೆ. ಜಾಗಕ್ಕೆ ಹೋದಾದ್ಮೇಲೆ ಏನಾಗ್ತದೆ, ಇವಾಗ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆಗಬೇಕು. ಸೊ ಬ್ರೇಕ್ ಡೌನ್ ಆಗೋದಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು ಆಯಿತಾ. ಆ್ಯಂಡ್ ಇದು ನೆನ್ಪಿಟ್ಕೊಳ್ಳಿ ಏನಂದರೆ ಪ್ಲಾಂಟ್ಸ್ನಲ್ಲಿ ಬಂದು ಯಾವಾಗಲೂ ಏರೋಬಿಕ್ ರೆಸ್ಪಿರೇಷನ್ ಮಾತ್ರ ನಡೆಯೋದು ಸರಿನಾ. ಸೊ ಪ್ಲಾಂಟ್ಸ್ನಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಸರಿನಾ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಆಕ್ಸಿಜನ್ ಬೇಕು. ಸೊ ಇವಾಗ ಗ್ಲೂಕೋಸಲ್ಲಿ ಹೋಗಾದ್ಮೇಲೆ ಆ ಜಾಗಕ್ಕೆ ಹೋಗಾದ್ಮೇಲೆ ಇವಾಗ ಅದು ಬ್ರೇಕ್ ಡೌನ್ ಆಗಬೇಕಲ್ವಾ.
ಬ್ರೇಕ್ ಡೌನ್ ಆಗೋದಕ್ಕೆ ಅದಕ್ಕೆ ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ? ಅಟ್ಮಾಸ್ಫಿಯರಿಂದಾನೆ. ಸೊ ಫೋಟೋಸಿಂಥಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಕನ್ವರ್ಟ್ ಆದಮೇಲೆ ಅದ್ರ ಜೊತೆ ಬೈ ಪ್ರಾಡಕ್ಟ್ ಬಂದು ಆಕ್ಸಿಜನ್ ಆ್ಯಂಡ್ ವಾಟರ್ ರಿಲೀಸ್ ಆಗಿರುತ್ತಲ್ಲ, ಆಕ್ಸಿಜನ್ ಬಂದು ಎನ್ವಿರಾನ್ಮೆಂಟ್ಗೆ ಹೋಗಿರುತ್ತಲ್ಲ, ಅದೇ ಆಕ್ಸಿಜನ್ನ ರೆಸ್ಪಿರೇಷನ್ ಪ್ರಾಸೆಸ್ಗೆ ಗಿಡ ವಾಪಸ್ ತಗೊಳುತ್ತೆ. ವಾಪಸ್ ತಗೊಂಡ್ಬಿಟ್ಟು ಏನಾಗುತ್ತೆ, ಇದು ಗ್ಲೈಕಾಲಿಸಿಸ್ ನಡೆಯುತ್ತೆ. ಗ್ಲೈಕಾಲಿಸಿಸ್ ನಡೆದಾಗ ಮತ್ತೆ ಏನಾಗುತ್ತೆ, ಎನರ್ಜಿ ನಮಗೆ ರಿಲೀಸ್ ಆಗುತ್ತೆ. ಸೊ ಗ್ಲೂಕೋಸ್ ಬಂದು ಬ್ರೇಕ್ ಡೌನ್ ಆದಾಗ ಏನು ಸಿಗ್ತಾ ಇದೆ ನಮಗೆ? ಎನರ್ಜಿ ಸಿಗ್ತಾ ಇದೆ, ATP ಪ್ರೊಡ್ಯೂಸ್ ಆಗ್ತಾ ಇದೆ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರೊಡ್ಯೂಸ್ ಆಗ್ತದೆ. ಸೊ ಇವಾಗ ಈ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿದೆಲ್ಲ ಅದು ಬಂದು ಮತ್ತೆ ಎನ್ವಿರಾನ್ಮೆಂಟ್ಗೆ ಹೊರಗಡೆ ಹೋಗುತ್ತೆ, ಸರಿನಾ? ಸೊ ಇದೊಂಥರ ಸೈಕಲ್ ಥರ. ಹೆಂಗೆ ಹೇಳ್ಬೋದು ಅಂದರೆ ಲೈಕ್ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಏನಾಗ್ತದೆ, ಆಕ್ಸಿಜನ್ ರಿಲೀಸ್ ಆಗ್ತದೆ, ಅದೇ ಆಕ್ಸಿಜನ್ನ ಪ್ಲಾಂಟ್ ವಾಪಸ್ ತಗೊಂಡು ರೆಸ್ಪಿರೇಷನ್ ಮಾಡ್ತದೆ. ರೆಸ್ಪಿರೇಷನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ತದೆ, ಮತ್ತೆ ಫೋಟೋಸಿಂಥಸಿಸ್ಗೆ ಅದು ಕಾರ್ಬನ್ ಡೈಆಕ್ಸೈಡ್ ಒಳಗೆ ತಗೊಳುತ್ತೆ. ಸೊ ನೀವು ಹಿಂಗೆ ಕೇಳ್ಬೋದು, ಮ್ಯಾಮ್ ಅದಂಗೆ ಸೈಕಲ್ ಮಾಡ್ತಾರೆ ನಮಗೆಲ್ಲ ಹೆಂಗೆ ಆಕ್ಸಿಜನ್ ಸಿಗ್ತದೆ ಅಂತ. ಇವಾಗ ಅದು ಆಕ್ಸಿಜನ್ ರಿಲೀಸ್ ಮಾಡತ್ತಲ್ಲ, ಅಷ್ಟು ಆಕ್ಸಿಜನ್ನು ತಗೊಂತಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ ಸಿಕ್ಕಿದ್ರೆ ಸಾಕು. ಸೊ ಎಕ್ಸ್ಟ್ರಾ ಆಕ್ಸಿಜನ್ನ ಅದು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಮಾಡ್ತದೆ, ಅದರಿಂದನೇ ನಾವು ಬ್ರೀದ್ ಮಾಡ್ತಾ ಇದೀವಿ, ಸರಿನಾ? ನೆಕ್ಸ್ಟ್ ಏನಂದರೆ, ಸೊ ಇಲ್ಲಿ ಆ ಥರ ಸೈಕಲ್ ನಡೀತಾ ಇದೆ. ಸೊ ಇವಾಗ ನೈಟ್ ಟೈಮ್ ಏನಾಗುತ್ತೆ, ನೈಟ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಫೋಟೋಸಿಂಥಸಿಸ್ ನಡೆಯಲ್ಲ, ಬಟ್ ರೆಸ್ಪಿರೇಷನ್ ಡೇ ಟೈಮ್ ನೈಟ್ ಟೈಮ್ ಎರಡು ಟೈಮ್ನಲ್ಲೂ ನಡೆಯುತ್ತೆ. ಫೋಟೋಸಿಂಥಸಿಸ್ ಬಂದು ಓನ್ಲಿ ಡೇ ಟೈಮ್ ನಡೆಯುತ್ತೆ. ಸೊ ಇವಾಗ ನೈಟ್ ಟೈಮ್ ಪ್ಲಾಂಟಿಗೆ ಎನರ್ಜಿ ಬೇಕು ಅಂತ ಅನ್ಕೊಳ್ಳಿ. ಇವಾಗ ಅದಕ್ಕೆ ಎನರ್ಜಿ ಬೇಕು. ಹೆಂಗೆ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಗ್ಲೂಕೋಸ್ ಬಂದು ಮತ್ತೆ ಇವಾಗ ಏನಾಗುತ್ತೆ, ಅಟ್ಮಾಸ್ಫಿಯರ್ನಲ್ಲಿ ಆಕ್ಸಿಜನ್ ಇರುತ್ತಲ್ಲ, ಅಂದರೆ ಎನ್ವಿರಾನ್ಮೆಂಟಲ್ಲಿ ಆಕ್ಸಿಜನ್ ಇರುತ್ತಲ್ಲ, ಆಕ್ಸಿಜನ್ನ ಒಳಗೆ ತಗೊಳುತ್ತೆ. ಆಕ್ಸಿಜನ್ನ ಒಳಗೆ ತೊಗೊಂಡು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ ಹೊರಗಡೆ. ಬಟ್ ಇವಾಗ ಏನು ಟ್ವಿಸ್ಟ್ ಅಂದರೆ ನೈಟ್ ಟೈಮ್ ಫೋಟೋಸಿಂಥಸಿಸ್ ನಡೀತಾ ಇಲ್ಲ. ಸೊ ಪ್ಲಾಂಟ್ ಬಂದು ಇವಾಗ ವಾಪಸ್ ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಲ್ಲ, ಯಾಕಂದ್ರೆ ಫೋಟೋಸಿಂಥಸಿಸ್ ನಡೀತಾ ಇಲ್ಲ. ಸೊ ಏನಾಗುತ್ತೆ ಅಂದರೆ ನೈಟ್ ಟೈಮ್ಸಲ್ಲಿ ಏನಾಗುತ್ತೆ ಅಂದರೆ ರೆಸ್ಪಿರೇಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಏನಾಗುತ್ತೆ, ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಪ್ಲಾಂಟ್ ಒಳಗಡೆ ಅದು ಆಕ್ಸಿಜನ್ ಯುಟಿಲೈಸ್ ಮಾಡಿಕೊಂಡು ಬ್ರೇಕ್ ಡೌನ್ ಮಾಡ್ತಾ ಇರುತ್ತೆ. ಏನು, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ರಿಲೀಸ್ ಮಾಡ್ತಾ ಇರುತ್ತೆ ಆ್ಯಂಡ್ ಎನ್ವಿರಾನ್ಮೆಂಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ಸರಿನಾ? ಸೊ ಇವಾಗ ಪ್ಲಾಂಟ್ಸ್ನಲ್ಲಿ ಇವಾಗ ರೆಸ್ಪಿರೇಷನ್ ಆಗಬೇಕಂದ್ರೆ ಏನು ಬೇಕು ಅಂದರೆ ಆಕ್ಸಿಜನ್ ಬೇಕು ಅಂದೆ. ಸೊ ಇವಾಗ ಪ್ಲಾಂಟ್ಸ್ನಲ್ಲಿ ಇವಾಗ ಎಲ್ಲೆಲ್ಲಿ ನಡೀತಾ ಇದೆ, ಎಲ್ಲೆಲ್ಲಿ ಈ ರೆಸ್ಪಿರೇಷನ್ ಪ್ರಾಸೆಸ್ ನಡೀತಾ ಇದೆ ಅಂತ ಅಂದರೆ ರೂಟ್ಸಲ್ಲಿ ನಡೆಯುತ್ತೆ, ಸ್ಟೆಮ್ನಲ್ಲಿ ನಡೆಯುತ್ತೆ, ಮತ್ತು ಲೀಫ್ನಲ್ಲಿ ನಡೆಯುತ್ತೆ. ಫೋಟೋಸಿಂಥಸಿಸ್ ಬಂದು ಲೀಫಲ್ಲಿ ನಡೀತಾ ಇತ್ತಲ್ಲ, ಇಲ್ಲಿ ಬಂದು ಇದು 3 ರೆಸ್ಪಿರೇಷನ್ ಇಲ್ಲೆಲ್ಲ ಸ್ಟೆಮ್ನಲ್ಲೂ ನಡೆಯುತ್ತೆ, ಲೀಫಲ್ಲೂ ನಡೆಯುತ್ತೆ, ಮತ್ತು ರೂಟ್ಸಲ್ಲೂ ನಡೆಯುತ್ತೆ ಅಲ್ಲ. ಸೊ ಇವಾಗ ಅಂದರೆ ಇನ್ ಶಾರ್ಟ್ ಹೇಳಬೇಕಂದ್ರೆ ಪ್ಲಾಂಟ್ ಥ್ರೂ ಔಟ್ ದ ಬಾಡಿ ರೆಸ್ಪಿರೇಷನ್ ನಡೆಯುತ್ತೆ. ಓಕೆ, ಇವಾಗ ರೆಸ್ಪಿರೇಷನ್ ನಡಿಬೇಕಂದ್ರೆ ನಮಗೆ ಆಕ್ಸಿಜನ್ ಬೇಕು ಅಲ್ವಾ? ಆಕ್ಸಿಜನ್ ಎಲ್ಲಿಂದ ಬರ್ತದೆ? ಲೀಫ್ನಲ್ಲಿ ಬಂದು ಗೊತ್ತು ಸ್ಟೊಮ್ಯಾಟ ಅಂತ. ಸೊ ಇವಾಗ ಫುಲ್ ಥ್ರೂ ಔಟ್ ದ ಪ್ಲಾಂಟ್ ಬಾಡಿ ಸ್ಟೊಮ್ಯಾಟೋಯಿಂದನೇ ಸಪ್ಲೈ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ ಅಂದರೆ ಹಂಗೆ ಮಾಡೋಕ್ಕೋದ್ರೆ ತುಂಬ ಇಟ್ ವಿಲ್ ಬಿಕಮ್ ಅ ಲಾಂಗ್ ಪ್ರಾಸೆಸ್, ಸರಿನಾ? ತುಂಬ ಟೈಮ್ ಹಿಡಿಯುತ್ತೆ ಹಂಗೆ ಮಾಡಬೇಕಂದ್ರೆ. ಸೊ ಇವಾಗ ಹೆಂಗಿದೆ ಅಂದರೆ ಆರ್ಗನ್ಸ್ ಬಂದು ರೂಟ್ನಲ್ಲಿ ರೂಟ್ ಹೇರ್ಸ್ ಇದೆ, ಅದರಿಂದ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಸ್ಟೆಮ್ ಪಾರ್ಟಿಗೆ ಬಂದಾಗ ಸ್ಟೆಮ್ಮಲ್ಲಿ ಲೆಂಟಿಸಿಲ್ಸ್ ಇದೆ, ಅಲ್ಲಿಂದ ಅಂದರೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಲೀವ್ಸ್ನಲ್ಲಿ ಬಂದು ಸ್ಟೊಮ್ಯಾಟ ಇದೆ, ಸೊ ಅಲ್ಲಿಂದ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಸೊ ಬಂದು ರೆಸ್ಪಿರೇಷನ್ ನಡೆಯೋದಕ್ಕೆ ಇವಾಗ ಸ್ಟೆಮ್ನಲ್ಲಿ ನಡೀತಾ ಇದೆ ಅಂದರೆ ಅದೇನು ಆಕ್ಸಿಜನ್ಗೆ ವೇಟ್ ಮಾಡೋದು ಬೇಡ. ಸೊ ಇಮಿಡಿಯೇಟ್ ಸ್ಟೆಮ್ಮಲ್ಲೇ ಏನಿದೆ ಲೆಂಟಿಸೆಲ್ಸ್ ಇದೆ, ಅದರಿಂದ ಬಂದು ಅದು ಆಕ್ಸಿಜನ್ನ ತಗೊಂಡು ರೆಸ್ಪಿರೇಷನ್ನ ಮಾಡ್ಬೋದು, ಸರಿನಾ? ಸೊ ಹೇಳ್ದೆ ಅಲ್ಲ, ಲೀಫ್ನಲ್ಲಿ ಬಂದು ಗೇಷಿಯಸ್ ಎಕ್ಸ್ಚೇಂಜ್ ಎಲ್ಲಿಂದ ನಡೀತಾ ಇದೆ, ಇವಾಗ ಅದಕ್ಕೆ ಆಕ್ಸಿಜನ್ ಬೇಕಂದ್ರೆ ಎಲ್ಲಿಂದ ಸಿಗ್ತಾ ಇದೆ? ಇಟ್ ಈಸ್ ಥ್ರೂ ಸ್ಟೊಮ್ಯಾಟ, ಸರಿನಾ? ಇವಾಗ ಸ್ಟೆಮ್ನಲ್ಲಿ ಈ ಜಾಗದಲ್ಲಿ ಏನೋ ರೆಸ್ಪಿರೇಷನ್ ನಡೀತಾ ಇದೆ ಅಂದರೆ ಇಮಿಡಿಯೇಟ್ ಇವಾಗ ಅದಕ್ಕೆ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ? ಇಟ್ ಈಸ್ ವಯಾ ಲೆಂಟಿಸೆಲ್ಸ್. ಇದು ಹೆಂಗಂದ್ರೆ ಇವಾಗ ಈ ವುಡನ್ ಇವಾಗ ಓಕೆ ಪ್ಲಾಂಟ್ ಇವಾಗ ಸ್ಟೆಮ್ ಬಂದು ಸಾಫ್ಟ್ ಇದ್ರೆ ಅದು ಈಸಿಯಾಗಿ ಒಳಗಡೆ ಡಿಫ್ಯೂಸ್ ಆಗ್ಬೋದು, ಸರಿನಾ? ಬಟ್ ಇದು ಬಂದು ತುಂಬ ಹುಡ್ಡಿ ಒಂಥರ ಮರ ಅದೆಲ್ಲ ತುಂಬ ಗಟ್ಟಿ ಇರುತ್ತಲ್ಲ, ಅದ್ರ ಒಳಗಡೆ ಹೆಂಗೆ ಹೋಗುತ್ತೆ ಅಂದರೆ ಈ ಥರ ವೈಟ್ ಇದು ಕಾಣಿಸ್ತಾ ಇದೆ ಅಲ್ಲ, ಟೈನಿ ಚುಕ್ಕೆ ಇದನ್ನೇ ಲೆಂಟಿಸೆಲ್ಸ್ ಅಂತ ಕರೀತಾರೆ. ಸೊ ಇದು ಬಂದು ಪೋರ್ಸ್ ಥರ ಒಂಥರ ಹಿಂಗೆ ಅದನ್ನು ಮುಟ್ಟಿದ್ರೂ ತುಂಬ ಸಾಫ್ಟ್ ಇರುತ್ತೆ. ಸೊ ಅದರಿಂದ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ, ಅಂದರೆ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಒಂದ್ಸಲಿ ರೆಸ್ಪಿರೇಷನ್ ಪ್ರಾಸೆಸ್ ನಡೆದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತಾ ಇದೆ, ಸರಿನಾ? ಆಮೇಲೆ ರೂಟ್ಸಲ್ಲಿ ಏನಾಗುತ್ತೆ, ನೀವೆಲ್ಲ ಫಸ್ಟ್ ಕೇಳ್ಬೋದು, ಮ್ಯಾಮ್ ರೂಟಲ್ಲಿ ಅದು ಹೆಂಗೆ ಮ್ಯಾಮ್ ರೆಸ್ಪಿರೇಷನ್ ನಡೆಯುತ್ತೆ? ಯಾಕಂದರೆ ಅದು ಭೂಮಿ ಒಳಗಡೆ ಇದೆ ಆ್ಯಂಡ್ ಅಲ್ಲೆಲ್ಲ ಸಾಯಿಲ್ ಇದೆ, ಅದು ಕವರ್ ಆಗಿದೆ ಅಂತ ಅಲ್ವಾ? ನಿಮಗೆ ಇದು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ನೀವು ಹತ್ರ ಕ್ವೆಶನ್ ಬರ್ಬೋದು ಅಲ್ವಾ, ಅಲ್ಲೂ ಕೂಡ ರೆಸ್ಪಿರೇಷನ್ ನಡೆಯುತ್ತೆ.
ಅದು ಹೆಂಗೆ ನಡೆಯುತ್ತೆ ಅಂದರೆ, ಸಾಯಿಲ್ ಇದೆ ಅಲ್ಲ, ಸಾಯಿಲ್ನಲ್ಲೂ ಏನು ಫುಲ್ ಅದೇನು ಕಾಂಪ್ಯಾಕ್ಟಾಗಿ ಇದಾಗಿರಲ್ಲ, ನಮ್ಗೆ ಕಾಣುತ್ತೆ. ಬಟ್ ಸಾಯಿಲ್ ಮಧ್ಯನೋ ಸಾಯಿಲ್ ಪಾರ್ಟಿಕಲ್ಸ್ ಮಧ್ಯನೋ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರುತ್ತೆ ಆಯಿತಾ. ಅಲ್ಲಿ ಬಂದು ಗಾಳಿ ಸ್ವಲ್ಪ ಓಡಾಡುತ್ತೆ. ಅಂದರೆ ಅದಕ್ಕೆ ಏನಂತಾರೆ, ಸಾಯಿಲ್ ಪಾರ್ಟಿಕಲ್ಸ್ ಮಧ್ಯನೂ ಗಾಳಿ ಇರುತ್ತೆ ಸ್ವಲ್ಪ, ಬಟ್ ಹೊರ್ಗಡೆ ಅಷ್ಟಿರಲ್ಲ, ಬಟ್ ಅಲ್ಲೂ ಸಪ್ಲೈ ಇರುತ್ತೆ, ಸರಿನಾ. ಸೊ ರೂಟ್ಸ್ ಬಂದು ಅದರಿಂದ ಆಕ್ಸಿಜನ್ ತಗೊಳುತ್ತೆ. ಹೆಂಗೆ ತಗೊಳುತ್ತೆ ಅಂದರೆ ವಯಾ ರೂಟ್ ಹೇರ್ಸಿಂದ ಅದು ಆಕ್ಸಿಜನ್ನ ಒಳಗೆ ತೊಗೊಳ್ತಾ ಇದೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ನ ಆಮೇಲೆ ಒಂದ್ಸಲಿ ಆದಮೇಲೆ ಹೊರಗೆ ಬರುತ್ತೆ, ಸರಿನಾ. ಅದು ಡಿಫ್ಯೂಷನ್ ಪ್ರೊಸೆಸ್ಸೇ, ಅದೂ ವಯಾ ಡಿಫ್ಯೂಷನ್ನೇ ನಡೀತಾ ಇದೆ. ಓಕೆ, ಸೊ ಇವಾಗ ನಾನು ಹೇಳಿದೆ ನೈಟ್ ಟೈಮ್ ಬಂದು ಏನಾಗುತ್ತೆ ಅಂದರೆ ಬರೀ ರೆಸ್ಪಿರೇಷನ್ ನಡೀತಾ ಇದೆ, ಫೋಟೋಸಿಂಥಸಿಸ್ ನಡೀತಾ ಇಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ರೆಸ್ಪಿರೇಷನ್ ನಡಿಬೇಕಾದ್ರೆ ಏನಾಗುತ್ತೆ, ಬರೀ ರೆಸ್ಪಿರೇಷನ್ ನಡೀತಾರೆ ಏನಾಗುತ್ತೆ ನೈಟ್ ಟೈಮ್ಸ್ ಹೇಳಿದೆ. ಆಕ್ಸಿಜನ್ ಬಂದು ಅದು ವಾಪಸ್ ತಗೊತದೆ, ಗಿಡ ಬಂದು ಆಕ್ಸಿಜನ್ ತೊಗೊತದೆ ಎನ್ವಿರಾನ್ಮೆಂಟಿಂದ. ಆಮೇಲೆ ರೆಸ್ಪಿರೇಷನ್ ಪ್ರಾಸೆಸ್ ನಡೆಯುತ್ತೆ. ರೆಸ್ಪಿರೇಷನ್ ಪ್ರಾಸೆಸ್ ನಡೆದಾದ್ಮೇಲೆ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗ್ತದೆ. ಅದ್ರ ಜೊತೆ ಬೈ ಪ್ರಾಡಕ್ಟ್ ಬಂದು ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ನ ಅದು ಹೊರಗಡೆ ಎನ್ವಿರಾನ್ಮೆಂಟ್ಗೆ ವಾಪಸ್ ಕಳಿಸುತ್ತೆ. ಸೊ ನೈಟ್ ಟೈಮ್ಸ್ ಏನಾಗುತ್ತೆ ಅಂದರೆ ಆ ಗಿಡದ ಹತ್ರ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ ಆಗುತ್ತೆ, ಸರಿನಾ. ಸೊ ಇದು ಬಂದು ಇನ್ಫಾರ್ಮೇಷನ್ ಏನಂದರೆ ನೈಟ್ ಟೈಮ್ಸ್ ಬಂದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ, ಸರಿನಾ. ಅದಕ್ಕೆ ಬಂದು ಹೇಳ್ತಾರಲ್ಲ, ನೈಟ್ ಹೊತ್ತು ಬಂದು ಮರದ ಕೆಳಗಡೆ ಎಲ್ಲ ಮಲಗಬಾರ್ದು. ಮರದ ಕೆಳಗಡೆ ಮಲಗಿದ್ರೆ ಸ್ವಲ್ಪ ಅನ್ಕಾನ್ಷಿಯಸ್, ಅವ್ರು ಏನಂದರೆ ತುಂಬ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಯಾಕಂದರೆ ಅಲ್ಲಿ ಜಾಸ್ತಿ ಆಕ್ಸಿಜನ್ ಇಲ್ಲ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಇದೇ ರೀಸನ್ಗೆ ಹೇಳ್ತಾ ಇದ್ದಿದ್ದು ದಟ್ ಮರದ ಕೆಳಗಡೆ ನೈಟ್ ಟೈಮ್ಸ್ ಮಲಗೋದು ಅಷ್ಟು ಒಳ್ಳೇದಲ್ಲ ಹಾಗೆ ಅಂತ. ಕೆಲವೊಬ್ಬರೆಲ್ಲ ಅನ್ಕೊಂಡ್ಬಿಡ್ತಾರೆ ಮರದ ಕೆಳಗಡೆ ಮಲಗಿದ್ರೆ ದೆವ್ವ ಇರುತ್ತೆ ಹಾಗೆ ಅಂತ. ಆ ರೀಸನ್ ಅಲ್ಲ. ಮರದ ಕೆಳಗಡೆ ಮಲಗಿದ್ರೆ ಏನಾಗುತ್ತೆ ನೈಟ್ ಟೈಮ್ಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಅದರಿಂದ ನಮ್ಗೊಂಥರ ಅನ್ಕಾನ್ಷಿಯಸ್ ಆಗೋದು. ಸೊ ಬೇರೆ ಏನಕ್ಕೂ ಭಯ ಬೀಳೋದು ಬೇಡ. ಇಟ್ ಇಸ್ ಬಿಕಾಸ್ ಆಫ್ ರೆಸ್ಪಿರೇಷನ್, ಸರಿನಾ. ನೈಟ್ ಹೊತ್ತು ರೆಸ್ಪಿರೇಷನ್ ನಡೀತಾ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ನೈಟ್ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಹೊರಗಡೆ. ಆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ಸೊ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಮ್ಮಿ ಇರುತ್ತೆ. ಅದಕ್ಕೆ ಬಂದು ನಾವು ಅಲ್ಲಿ ಮಲಗಿದಾಗ ಏನಾಗುತ್ತೆ, ಇಲ್ಲ ಅದ್ರ ಕೆಳಗಡೆ ನಿಂತಾಗಲೂ ನಮ್ಗೊಂಥರ ಸ್ವಲ್ಪ ಆಕ್ಸಿಜನ್ ಸಫೋಕೇಟೆಡ್ ಫೀಲ್ ಆಗ್ಬೋದು ಕೆಲವೊಬ್ರಿಗೆ. ಕೆಲವೊಬ್ರು ಏನು ಭಯ ಬಿದ್ದುಬಿಟ್ಟು ದೆವ್ವ ಅನ್ಕೊಂಡು ಭಯ ಬಿದ್ದುಬಿಡ್ತಾರೆ. ಅದೇನು ದೆವ್ವ ಎಲ್ಲ ಏನಲ್ಲ, ರೆಸ್ಪಿರೇಷನ್ ಇಂದ ನಂಗೆ ಸಫೋಕೇಶನ್ ಆದರೆ ಇಟ್ಸ್ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಆಕ್ಸಿಜನ್ ಕಮ್ಮಿ ಇದೆ. ನಮ್ಮ ಬಾಡಿಗೆ ಆಕ್ಸಿಜನ್ ಬೇಕು ಅಲ್ವಾ. ಅದಕ್ಕೆ ಬಂದು ನಮಗೆ ಆ ಥರ ಅನ್ಈಸಿ ಫೀಲ್ ಆಗ್ಬೋದು, ಸಫೋಕೇಟೆಡ್ ಫೀಲ್ ಆಗ್ಬೋದು, ಮಲ್ಕೊಂಡ್ರೆ ಇವನ್ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ ಅಷ್ಟೇ. ಇಟ್ ಇಸ್ ಬಿಕಾಸ್ ಆಫ್ ರೆಸ್ಪಿರೇಷನ್, ಸರಿನಾ. ಸೊ ಇವಾಗ ಅನಿಮಲ್ಸ್ ಬಂದು ಹೆಂಗೆ, ಇವಾಗ ಪ್ಲಾಂಟ್ ರೆಸ್ಪಿರೇಷನ್ ನೋಡಿದ್ವಿ, ಪ್ಲಾಂಟ್ ರೆಸ್ಪಿರೇಷನ್ ಹೆಂಗೆ ಮಾಡುತ್ತೆ ಅಂತ ನೋಡಿದ್ವಿ, ಸರಿನಾ. ಮತ್ತು ಯಾವ ರೆಸ್ಪಿರೇಟರಿ ಆರ್ಗನ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡಿದ್ವಿ. ಇವಾಗ ಅನಿಮಲ್ಸ್ ಬಂದು ನೋಡು, ಪ್ಲಾಂಟ್ ಬಂದು ಇವಾಗ ಡೇ ಟೈಮ್ನಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ, ಆವಾಗ ಜಾಸ್ತಿ ಆಕ್ಸಿಜನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಜನ್ನೇ ಅನಿಮಲ್ಸ್ ಬಂದು ಏನು ಮಾಡ್ತದೆ, ಅದನ್ನು ಇನ್ಹೇಲ್ ಮಾಡ್ತಾ ಇದೆ. ಇನ್ಹೇಲ್ ಮಾಡಿ ಬಾಡಿನಲ್ಲಿ ಎಲ್ಲಿ ಗ್ಲೈಕೋಲಿಸಿಸ್ ನಡಿಬೇಕಾದ್ರೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ರಿಲೀಸ್ ಮಾಡ್ತದೆ ಎನ್ವಿರಾನ್ಮೆಂಟ್ಗೆ. ಅದೇ ಕಾರ್ಬನ್ ಡೈಆಕ್ಸೈಡ್ನ ಬಂದು ಪ್ಲಾಂಟ್ಸ್ ತಗೊಂಡು ಫೋಟೋಸಿಂಥಸಿಸಿಂದ ಏನು ಮಾಡ್ತದೆ, ಅದು ಗ್ಲೂಕೋಸ್ ಮಾಲಿಕ್ಯೂಲ್ನ ಪ್ರೊಡ್ಯೂಸ್ ಮಾಡ್ತದೆ. ಮತ್ತೆ ಬಂದು ಏನಾಗುತ್ತೆ, ಇವಾಗ ಪ್ಲಾಂಟ್ಸಿಗೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಸ್ವಲ್ಪ ತಗೊಳುತ್ತೆ. ಬಟ್ ಫೋಟೋಸಿಂಥಸಿಸ್ನಲ್ಲಿ ಆಕ್ಸಿಜನ್ ಜಾಸ್ತಿ ಬೀಳುತ್ತೆ, ಸರಿನಾ. ಎಕ್ಸೆಸ್ ಆಫ್ ಆಕ್ಸಿಜನ್ ಬಿ ಕಂಪೇರ್ ಮಾಡಿದಾಗ ಅದು ಇಂಟೇಕ್ಗೂ ಮತ್ತು ಅದನ್ನು ಎಷ್ಟು ಹೊರಗಡೆ ಕೊಡುತ್ತಲ್ಲ ಅದೆರಡು ಕಂಪೇರ್ ಮಾಡಿದಾಗ ಇಂಟೇಕ್ ಬಂದು ಕಂಪ್ಯಾರಿಟಿವ್ಲಿ ಕಮ್ಮಿ. ಆಕ್ಸಿಜನ್ ಗ್ಲೈಕೋಲಿಸಿಸ್ಗೆ ಆಕ್ಸಿಜನ್ ತಗೊಳುತ್ತಲ್ಲ ಅದು ಸ್ವಲ್ಪ ಕಮ್ಮಿ, ಬಟ್ ಆಕ್ಸಿಜನ್ ರಿಲೀಸ್ ಮಾಡುತ್ತಲ್ಲ ಅದು ಜಾಸ್ತಿ. ಸೊ ಹಾಗೆ ಬ್ಯಾಲೆನ್ಸ್ ಆಗ್ತದೆ, ಸರಿನಾ. ಇವಾಗ ಫಿಶ್ ಬಂದು ಹೆಂಗೆ ಅಂದರೆ, ಫಿಶ್ ಬಂದು ಹೆಂಗೆ ಉಸಿರಾಡತ್ತೆ ನೀರಲ್ಲಿ, ಅದು ಬಂದು ಅದಕ್ಕೆ ಗಿಲ್ಸ್ ಇರುತ್ತೆ, ನೋಟಿಸ್ ಮಾಡಿರ್ತಾರೆ, ಒಂಥರ ಹೀಗಿರುತ್ತೆ. ಸೊ ಅದು ಬಂದು ಅದು ರೆಸ್ಪಿರೇಟರಿ ಆರ್ಗನ್. ನಾನು ಪ್ಲಾಂಟ್ಸ್ನಲ್ಲಿ ಹೇಳಿದೆ ಅಲ್ಲ, ಪ್ಲಾಂಟ್ಸಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಹೆಂಗೆ ನಡೀತಾ ಇದೆ, ವಯಾ ಸ್ಟೊಮ್ಯಾಟಾ, ವಯಾ ರೂಟ್ ಹೇರ್, ವಯಾ ಲೆಂಟಿಸಿಲ್ಸ್. ಸೊ ಇವಾಗ ಇದರಲ್ಲಿ ಹೆಂಗೆ ನಡೀತದೆ, ಫಿಶ್ ಆಕ್ವಾಟಿಕ್ನಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ ಇಟ್ ಇಸ್ ವಯಾ ಗಿಲ್ಸ್, ಸರಿನಾ. ಆ್ಯಂಡ್ ಫ್ರಾಗ್ ಇವಾಗ ಜಸ್ಟ್ ಸೆಲ್ ನೋಡಿದ್ರೆ, ಇವಾಗ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲ ಹೇಳಿದೆ ಅಲ್ಲ, ಮೈಕ್ರೋ ಆರ್ಗ್ಯಾನಿಸಮ್ನಲ್ಲಿ ಏನು ಆರ್ಗನ್ ಇದೆ, ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಸ್ಟ್ ಹೇಳಿದೆ ಅಲ್ಲ, ಅದರಲ್ಲಿ ಆನರೋಬಿಕ್ ರೆಸ್ಪಿರೇಷನ್ ನಡೀತಾ ಇದೆ ಅಂತ. ಅದರಿಂದ ಹೆಂಗೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅದೆಲ್ಲ ಹೆಂಗೆ ರಿಲೀಸ್ ಆಗುತ್ತೆ. ಇವಾಗ ಸೆಲ್ಸ್ನಲ್ಲಿ ಬಂದು ಇಟ್ ಇಸ್ ವಯಾ ಸೆಲ್ ಮೆಂಬ್ರೇನ್, ಸರಿನಾ. ಅದಂತಾನೆ ಅಲ್ಲ, ನಮ್ಮ ದೇಹದಲ್ಲಿ ಆಕ್ಸಿಜನ್ ತಗೊಂಡ್ಮೇಲೆ ಆ ಸೆಲ್ಸಲ್ಲಿ ಇವಾಗ ಗ್ಲೈಕೋಲಿಸಿಸ್ ನಡಿಬೇಕಂದ್ರೆ ಆಕ್ಸಿಜನ್ ಹೆಂಗೆ ಒಳಗೋಗ್ತದೆ ಆ ಸೆಲ್ ಒಳಗಡೆ, ಹೆಂಗೆ ಅಂದರೆ ಇಟ್ ಇಸ್ ವಯಾ ಇದು ಡಿಫ್ಯೂಷನ್, ಇಟ್ ಇಸ್ ಥ್ರೂ ಸೆಲ್ ಮೆಂಬ್ರೇನ್, ಸರಿನಾ. ಸೊ ಇವಾಗ ಇದು ಅರ್ತ್ ವಾರ್ಮ್ನಲ್ಲಿ ಹೆಂಗೆ ನಡೀತಾ ಇದೆ, ಅಂದರೆ ಅರ್ತ್ ವಾರ್ಮ್ ಬಂದು ಅದರದ್ದು ಸ್ಕಿನ್ ಯೂಸ್ ಮಾಡುತ್ತೆ. ಸೊ ಜಸ್ಟ್ ಸ್ಕಿನ್ನಿಂದನೇ ಏನಾಗ್ತಾ ಇದೆ, ಅದು ಗೇಷಿಯಸ್ ಎಕ್ಸ್ಚೇಂಜ್ ನಡೀತಾ ಇದೆ, ಸರಿನಾ. ಆ್ಯಂಡ್ ಫ್ರಾಗ್ನಲ್ಲೂ ಕೂಡ ಅದರದ್ದು ಸ್ಕಿನ್ನಿಂದನೇ ಅದು ಗೇಷಿಯಸ್ ಎಕ್ಸ್ಚೇಂಜ್ ಮಾಡುತ್ತೆ. ಮತ್ತು ಇವಾಗ ಇದು ಫ್ರಾಗ್ ಬಂದು ಇವಾಗ ನೀವು ನೋಟಿಸ್ ಮಾಡಿರ್ಬೋದು, ನೀರಲ್ಲಿ ಇರ್ಬೇಕಾದ್ರೆ ಏನು ಮಾಡಿರುತ್ತೆ, ಬಾಯಿ ತಕ್ಕೊಂಡಿರುತ್ತೆ. ಇವನ್ ಮೊಸಳೆ ಕೂಡ ಬಾಯಿ ತಕ್ಕೊಂಡಿರುತ್ತೆ.
ಅಲ್ವಾ. ಸೊ ಅಂದರೆ ಮೇಲೆ ಇವಾಗ ಇದು ಕೆಳಗಡೆ ನೀರು ಅಂದರೆ ಇಲ್ಲಿ ಮೇಲಿರುತ್ತೆ, ಫ್ರಾಗ್ ಮೇಲೆ ಇಲ್ಲಿ ಇದು ಓಪನ್ ಆಗಿರುತ್ತೆ. ಇವಾಗ ಇದು ವಾಟರ್ ಲೆವೆಲ್ ಅಂತ ಅನ್ಕೊಳ್ಳಿ, ಹಿಂಗೆ ಹಿಂಗಿರುತ್ತೆ ಸರಿನಾ, ಬಾಯ್ ಓಪನ್ ಇರುತ್ತೆ, ನೀರು ಕೆಳಗಡೆ ಇಲ್ಲಿರುತ್ತೆ. ಸೊ ಅದರಿಂದನೂ ಅದು ಏನು ಮಾಡುತ್ತೆ, ಇನ್ಹೇಲ್ ಲೈಕ್ ಡಿಸಾಲ್ವ್ಡ್ ಆಕ್ಸಿಜನ್ನ ಒಳಗೆ ತಗೊಂಡು ಅದರಿಂದ ಗ್ಲೈಕೋಲಿಸಿಸ್ ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ನ ಯುಟಿಲೈಸ್ ಮಾಡುತ್ತೆ. ಆಮೇಲೆ ಇನ್ಸೆಕ್ಟ್ಸ್ನಲ್ಲೆಲ್ಲ ಇದು ಏನಿರುತ್ತೆ ಅಂದರೆ ಸ್ಪೆರಾಕಲ್ ಅಂತ ಒಂದು ಆರ್ಗನ್ ಇರುತ್ತೆ, ಅದು ಬಂದು ಇನ್ವಾಲ್ವ್ ಆಗಿರುತ್ತೆ ಗೇಷಿಯಸ್ ಎಕ್ಸ್ಚೇಂಜ್ಗೆ. ಸೊ ಫಿಶ್ ಮತ್ತು ಆಕ್ವೆಟಿಕ್ನಲ್ಲಿ ಗಿಲ್ಸ್, ನಮ್ಮ ಪ್ರಾಪರ್ ವೆಲ್ ಡೆವಲಪ್ಡ್ ಇವಾಗ ಹೈಯರ್ ಆರ್ಗ್ಯಾನಿಸಮ್ಸ್ನಲ್ಲಿ, ಇವಾಗ ಅನಿಮಲ್ಸ್ನಲ್ಲಿ, ಇವಾಗ ಈವನ್ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲೆಲ್ಲ ಲಂಗ್ಸ್ ಇದೆ ಸರಿನಾ. ಸೊ ಲಂಗ್ಸ್ ಬಂದು ಇಟ್ ಇಸ್ ರೆಸ್ಪಿರೇಟರಿ ಆರ್ಗನ್ ಆಗಿ ಇದು ಮಾಡ್ತದೆ, ಫಂಕ್ಷನ್ ಮಾಡ್ತದೆ. ಸೊ ಅದರಿಂದ ನಾವು ಇನ್ಹೇಲ್ ಮಾಡ್ತೀವಲ್ಲ, ಇನ್ಹೇಲ್ ಮಾಡಿದಾಗ ಹೇಳ್ತಾರಲ್ಲ ನಮಗೆ ನಾವು ಯಾವಾಗಲೂ ಇದು ಪೊಲ್ಯೂಟೆಡ್ ಅಷ್ಟು ಅವಾಯ್ಡ್ ಮಾಡಬೇಕು. ಇವಾಗ ಹೊರಗಡೆ ಎಲ್ಲ ಹೋದಾಗ ಲೈಕ್ ಕವರ್ ಮಾಡ್ಕೊಂಡು ಹೋಗಬೇಕು. ಯಾಕೆ ಅದು ನಮಗೆ ಡೈರೆಕ್ಟ್ ಲೈಕ್ ಇನ್ಹೇಲ್ ಮಾಡಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ಸ್ಮೋಕ್ ಮಾಡಬಾರ್ದು. ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಲಂಗ್ಸಿಗೆ ಅಫೆಕ್ಟ್ ಆಗುತ್ತೆ. ಈವನ್ ಪಕ್ಕದಲ್ಲಿ ನಿಂತಿರೋರ್ದು, ಇವಾಗ ನಮ್ಮ ಪಕ್ಕ ನಿಂತ್ಕೊಂಡು ಯಾರೋ ಸ್ಮೋಕ್ ಮಾಡ್ತಾ ಇರ್ಬೋದು, ನಾವು ಅವ್ರ ಪಕ್ಕ ನಿಂತಾಗ ಏನಾಗುತ್ತೆ, ನಾವು ಅದನ್ನು ಇನ್ಹೇಲ್ ಮಾಡಿದಾಗ ಆ ಪಾರ್ಟಿಗೆ ಅದರಲ್ಲಿರೋ ಕೆಲವೊಂದು ಏನು ಗೊತ್ತಾ, ಆ ಸ್ಮೋಕ್ದು ಹಾರ್ಮ್ಫುಲ್ ಅಲ್ವಾ, ಅದು ನಾವು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಅದು ನಮಗೂ ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಲಂಗ್ಸ್ನ ಅಫೆಕ್ಟ್ ಮಾಡುತ್ತೆ ಸರಿನಾ. ಸೊ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಬಂದು ಲಂಗ್ಸ್ ಬಂದು ಇಟ್ ಇಸ್ ರೆಸ್ಪಿರೇಟರಿ ಆರ್ಗನ್. ಸೊ ಇವಾಗ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ನೋಡಿದ್ವಿ, ಆನಿಮಲ್ಸ್ ನೋಡಿದ್ವಿ ಅಲ್ಲ. ಇವಾಗ ಸೊ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಕ್ವಿಸ್, 1-2 ಕ್ವೆಶನ್ ಕೇಳ್ತೀನಿ ಅಷ್ಟೇ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕ್ವೆಶ್ಚನ್ ಏನಪ್ಪ ಅಂದರೆ, ಫಸ್ಟ್ ಬಂದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಪ್ಲಾಂಟ್ ಯೂಶಲಿ ಅಕರ್ ಥ್ರೂ ಡ್ಯಾಶ್ ಆ್ಯಂಡ್ ಬೈ ದ ಪ್ರಾಸೆಸ್ ಆಫ್ ಡ್ಯಾಶ್. ಸೊ ಇವಾಗ ಏನು ಕೇಳ್ತಿರ್ತಾರೆ ಅಂದರೆ, ಇವಾಗ ಯೂಶಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಫಸ್ಟ್ ಪ್ರಿಯಾರಿಟಿ, ಫಸ್ಟ್ ಯೂಶಲಿ ಎಲ್ಲಿ ನಡೆಯುತ್ತೆ ಪ್ಲಾಂಟ್ಸ್ನಲ್ಲಿ, ಆಮೇಲೆ ಬೈ ವಾಟ್ ಪ್ರಾಸೆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಏನು ಹೇಳ್ತದೆ, ಸ್ಟೊಮ್ಯಾಟಾ ಮತ್ತು ಆಸ್ಮೋಸಿಸ್ ಅಂತದೆ. ಆಪ್ಷನ್ ಬಿ ಬಂದು ಎಪಿಡರ್ಮಿಸ್ ಮತ್ತು ಡಿಫ್ಯೂಷನ್ ಅಂತದೆ. ಆಪ್ಷನ್ ಸಿ ಬಂದು ಇಟ್ ಇಸ್ ಮೀಸೋಫಿಲ್ ಸೆಲ್ಸ್ ಆ್ಯಂಡ್ ಡಿಫ್ಯೂಷನ್ ಅಂತದೆ. ಆಪ್ಷನ್ ಡಿ ಬಂದು ಸ್ಟೊಮ್ಯಾಟಾ ಆ್ಯಂಡ್ ಡಿಫ್ಯೂಷನ್ ಅಂತ ಇದೆ. ಕರೆಕ್ಟ್ ಆನ್ಸರ್ ಬಂದು ಏನು, ಕರೆಕ್ಟ್ ಆನ್ಸರ್ ಬಂದು ಇಟ್ ಇಸ್ ಸ್ಟೊಮ್ಯಾಟಾ ಆ್ಯಂಡ್ ಡಿಫ್ಯೂಷನ್ ಅಲ್ವಾ. ನಾನು ಹೇಳಿದೆ ಲೀಫ್ ಆ್ಯಕ್ಚುಲಿ ಫಸ್ಟ್ ಬಂದು ಲೀಫ್ ಸರಿನಾ, ಅಲ್ಲಿಂದನೇ ಅದು ಬಂದು ಯೂಶಲಿ ಅಲ್ಲೇ ನಡೆಯೋದು, ಲೈಕ್ ಗ್ಯಾಷಿಯಸ್ ಎಕ್ಸ್ಚೇಂಜ್ ಜಾಸ್ತಿ ಅಲ್ಲೇ ನಡೆಯೋದು. ಸೊ ಲೀಫ್ನಲ್ಲಿ ಏನಿದೆ, ಸ್ಟೊಮ್ಯಾಟಾ ಇದೆ. ಸೊ ಆಮೇಲೆ ಹೆಂಗೆ ನಡೀತದೆ ಅಂದರೆ ಇಟ್ ಈಸ್ ವಯ ಡಿಫ್ಯೂಷನ್ ಅಂತ ಅಂದೆ, ಬೈ ದ ಪ್ರಾಸೆಸ್ ಆಫ್ ಡಿಫ್ಯೂಷನ್ ಅಂತ ಹೇಳಿದೆ ಅಲ್ವಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ವೆನ್ ಡಸ್ ರೆಸ್ಪಿರೇಷನ್ ಟೇಕ್ ಪ್ಲೇಸ್ ಇನ್ ಪ್ಲಾಂಟ್ಸ್. ರೆಸ್ಪಿರೇಷನ್ ಯಾವಾಗ ನಡೆಯುತ್ತೆ. ಆಪ್ಷನ್ ಎ ಬಂದು ಏನು ಹೇಳ್ತಾ ಇದೆ, ಡೇ ಟೈಮ್ ಅಂತ, ಬರೀ ಡೇ ಟೈಮಲ್ಲಿ ಮಾತ್ರ ಅಂತ. ಆಪ್ಷನ್ ಬಿ ಬಂದು ಬೋತ್ ಡೇ ಆ್ಯಂಡ್ ನೈಟ್ ಅಂತ ಇದೆ. ಆಪ್ಷನ್ ಸಿ ಬಂದು ಓನ್ಲಿ ನೈಟ್ ಅಂತ ಇದೆ. ಆಪ್ಷನ್ ಡಿ ಬಂದು ಪ್ಲಾಂಟ್ಸ್ ಡು ನಾಟ್ ರೆಸ್ಪೈರ್ ಆ್ಯಂಡ್ ದೇ ಓನ್ಲಿ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು ಏನು, ಆಪ್ಷನ್ ಎ. ಯಾಕೆಂದರೆ ಹೇಳಿದೆ ಆಪ್ಷನ್ ಬಿ, ಯಾಕೆ ಹೇಳಿದೆ ಅಲ್ಲ, ಡ್ಯೂರಿಂಗ್ ಡೇ ಅಂದರೆ ಫೋಟೋಸಿಂಥಸಿಸ್ ಬಂದು ಬರೀ ಡೇ ಟೈಮ್ ನಡೆಯುತ್ತೆ, ವೆರಸ್ ರೆಸ್ಪಿರೇಷನ್ ಬಂದು ಬೋತ್ ಡೇ ಆ್ಯಂಡ್ ನೈಟ್ ಅಲ್ವಾ. ಹೇಳಿದೆ ರೆಸ್ಪಿರೇಷನ್ ಬಂದು ಫುಲ್ ಡೇ ಆ್ಯಂಡ್ ನೈಟ್ ಟೈಮ್ಸು ನಡೆಯುತ್ತೆ, ಡೇ ಟೈಮ್ಸು ನಡೆಯುತ್ತೆ. ವೆರಸ್ ಫೋಟೋಸಿಂಥಸಿಸ್ ಹಂಗಲ್ಲ, ಬರೀ ಡೇ ಟೈಮ್ ಮಾತ್ರ ನಡೆಯುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ, ಡ್ಯೂರಿಂಗ್ ಡೇ ಟೈಮ್ ಓನ್ಲಿ ಅಂತ ಇದೆ. ಇಟ್ ಈಸ್ ರಾಂಗ್. ಡೇ ಟೈಮ್ ಓನ್ಲಿ ಅದು ಬಂದು ಬರೀ ಫೋಟೋಸಿಂಥಸಿಸ್, ವೆರಸ್ ರೆಸ್ಪಿರೇಷನ್ ಬಂದು ಇಟ್ ಇಸ್ ಪರ್ಫಾರ್ಮ್ ಡ್ಯೂರಿಂಗ್ ಬೋತ್ ಡೇ ಆ್ಯಂಡ್ ನೈಟ್. ಆಮೇಲೆ ಆಪ್ಷನ್ ಸಿ ಬಂದು ಓನ್ಲಿ ನೈಟ್ ಅಂತ ಇದೆ, ಇಲ್ಲ ಇದು ರಾಂಗ್ ಆನ್ಸರ್. ಆ್ಯಂಡ್ ಪ್ಲಾಂಟ್ಸ್ ಡು ನಾಟ್ ರೆಸ್ಪೈರ್ ಅಂತಲೇ ಹೇಳ್ತಾರೆ, ರೆಸ್ಪಿರೇಷನ್ ನಡೆಯೋದೇ ಇಲ್ಲ ಅಂತ ಇದ್ದಾರೆ ಪ್ಲಾಂಟ್ಸಲ್ಲಿ. ಇದು ಸ್ಟಾರ್ಟಿಂಗ್ ಫಸ್ಟ್ ಸೆಂಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಇಟ್ ಈಸ್ ಅ ರಾಂಗ್ ಆನ್ಸರ್ ಅಂತ. ಸೊ ಇವಾಗ ಪ್ಲಾಂಟ್ಸ್ನಲ್ಲಿ ನೋಡಿದ್ವಿ ಯಾವುದು ರೆಸ್ಪಿರೇಟರಿ ಆರ್ಗನ್, ಮತ್ತು ಈವನ್ ಆಕ್ವಾಟಿಕ್ ಅನಿಮಲ್ಸ್, ಟೆರೆಸ್ಟ್ರಿಯಲ್ ಅನಿಮಲ್ಸ್ನೆಲ್ಲ ನೋಡಿದ್ವಿ, ಅದು ಹೆಂಗೆ ಹೆಂಗೆ ಆಕ್ಸಿಜನ್ ತೊಗೊತಾ ಇದೆ ಆ್ಯಂಡ್ ಅದರಲ್ಲಿ ರೆಸ್ಪಿರೇಟರಿ ಆರ್ಗನ್ ಯಾವುದು ಅಂತ ನೋಡಿದ್ವಿ. ಸೊ ಇವಾಗ ಹ್ಯೂಮನ್ಸಲ್ಲಿ ನೋಡೋಣ. ಸಿ ದ ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಹೈಯರ್ ಅನಿಮಲ್ಸ್ ಲೈಕ್ ಮ್ಯಾಮಲ್ಸ್ ಆರ್ ಆಪ್ಷನ್ ಎನಾ ಆಪ್ಷನ್ ಬಿನಾ, ಸಾರಿ ಇಟ್ ಇಸ್ ಆಪ್ಷನ್ ಬಿ, ಏನು ಲಂಗ್ಸ್. ಸೊ ನಾನು ಆಗಲೇ ಹೇಳಿದೆ ಅಲ್ಲ, ಅನಿಮಲ್ಸ್ನಲ್ಲಿ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಎಲ್ಲ ಏನಂದರೆ ವೆಲ್ ಡಿಫೈನ್ಡ್ ಆರ್ಗನ್ ಇದೆ ರೆಸ್ಪಿರೇಷನ್ ಆ ಪ್ರಾಸೆಸ್, ಅಂದರೆ ಅದು ಗೇಷಿಯಸ್ ಎಕ್ಸ್ಚೇಂಜ್ಗೆ ಅಂತಾನೆ ವೆಲ್ ಡಿಫೈನ್ಡ್ ಆರ್ಗನ್ ಇದೆ, ಅದು ಬಂದು ಲಂಗ್ಸ್. ವೆರಾಸ್ ಹೇಳಿದೆ ಅಲ್ಲ, ಅರ್ತ್ ವಾರ್ಮ್ನಲ್ಲಿ ಫ್ರಾಗ್ನಲ್ಲಿ ಎಲ್ಲ ಆ ಥರ ಇರಲಿಲ್ಲ, ಅದು ಬಂದು ಅದ್ರ ಸ್ಕಿನ್ನ ಯೂಸ್ ಮಾಡ್ಕೊತಾ ಇತ್ತು ಫಾರ್ ರೆಸ್ಪಿರೇಷನ್, ಅಂದರೆ ರೆಸ್ಪಿರೇಷನ್ ಅಲ್ಲ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಆಮೇಲೆ ಇನ್ನೊಂದು ಕ್ಲಿಯರ್ ಮಾಡಬೇಕು, ಇನ್ನೊಂದೇನೆಂದರೆ ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಎಷ್ಟೊಂದು ಸ್ಟೂಡೆಂಟ್ಸ್ ಅನ್ಕೊಂಡ್ಬಿಟ್ಟಿರ್ತಾರೆ ದಟ್ ಎರಡೂ ಒಂದೇ ಅಂತ. ಎರಡೂ ಒಂದೇ ಅಲ್ಲ, ರೆಸ್ಪಿರೇಷನ್ನೇ ಬೇರೆ, ಬ್ರೀದಿಂಗೇ ಬೇರೆ. ರೆಸ್ಪಿರೇಷನ್ ಬಂದು ಏನು ಗೊತ್ತಾ, ಇಟ್ ಈಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್
ಅಲ್ವಾ, ಟು ರಿಲೀಸ್ ಎನರ್ಜಿ. ಅದನ್ನೇ ನಾವು ನಿನ್ನೆ ಸೆಷನಿಂದ ಓದುತ್ತಾ ಇದ್ದೀವಿ ಅಲ್ವಾ. ಸೊ ಈ ರೆಸ್ಪಿರೇಷನ್ ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕು. ಇದು ಬಂದು ರೆಸ್ಪಿರೇಷನ್, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ. ಆಮೇಲೆ ನಾನು ಹೇಳ್ತೀನಿ ರೆಸ್ಪಿರೇಷನಲ್ಲಿ 2 ಥರ ಇದೆ, ಏರೋಬಿಕ್ ರೆಸ್ಪಿರೇಷನ್, ಅನಾರೋಬಿಕ್ ರೆಸ್ಪಿರೇಷನ್ ಅಂತ. ಅದರಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಪ್ಲಾಂಟ್ಸ್ನಲ್ಲಿ ಬಂದು ಬರೀ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ನಮ್ಮ ಹ್ಯೂಮನ್ ಬೀಯಿಂಗ್ಸ್ನಲ್ಲೂ ಮೆಜಾರಿಟಿ ಬಂದು ಏರೋಬಿಕ್ ರೆಸ್ಪಿರೇಷನ್ನೇ ನಡೆಯೋದು. ಆ್ಯನಾರೋಬಿಕ್ ರೆಸ್ಪಿರೇಷನ್ ಕೂಡ ನಡೆಯುತ್ತೆ. ಯಾವಾಗ ಅಂದರೆ ನಾವು ಜಾಸ್ತಿ ವರ್ಕೌಟ್ ಮಾಡಿದಾಗ, ತುಂಬ ಓಡಿದಾಗ ಅಂಥ ಟೈಮಲ್ಲಿ ಮಸಲ್ನಲ್ಲಿ ಮಾತ್ರ ನಡೆಯುತ್ತೆ, ಸರಿನಾ. ಮಿಕ್ಕಿದ್ರಲ್ಲೆಲ್ಲ ಏನಂದರೆ ಮಿಕ್ಕಿದ ಸೆಲ್ಸ್ನಲ್ಲೆಲ್ಲ ಏನು ನಡೆಯುತ್ತೆ ಅಂದರೆ ಏರೋಬಿಕ್ ರೆಸ್ಪಿರೇಷನ್ನೇ ನಡೆಯೋದು. ಸೊ ಇನ್ ಶಾರ್ಟ್ ಪ್ರಿಡಾಮಿನೆಂಟ್ ಯಾವುದಂದರೆ ಏರೋಬಿಕ್ ರೆಸ್ಪಿರೇಷನ್ನೇ ನಡೀತಾ ಇರೋದು ನಮ್ಮ ದೇಹದಲ್ಲಿ. ಇವಾಗ ರೆಸ್ಪಿರೇಷನ್ ನಡಿಬೇಕಂದ್ರೆ ಏನು ಬೇಕು ನಮಗೆ? ಆಕ್ಸಿಜನ್ ಬೇಕಲ್ಲ. ಈ ಆಕ್ಸಿಜನ್ ಎಲ್ಲಿಂದ ಬರ್ತದೆ? ನಾವು ಮೂಗಿಂದ ಉಸಿರಾಡ್ತಾ ಇದ್ದೀವಿ. ಸೊ ವೆನ್ ವಿ ಇನ್ಹೇಲ್ ಆಕ್ಸಿಜನ್ ಇನ್ಹೇಲ್ ಮಾಡ್ತಾ ಇದೀವಿ. ಆಕ್ಸಿಜನ್ ಬಂದು ಹೋಗಿ ಎಲ್ಲಿ ಕಲೆಕ್ಟ್ ಆಗುತ್ತೆ? ಆಲ್ವಿಯೋಲೈನಲ್ಲಿ. ಸೊ ಆ ಲಂಗ್ಸ್ ಪಾರ್ಟ್ಸ್ ಎಲ್ಲ ಇವಾಗ ಫರ್ದರ್ ಸ್ಲೈಡ್ಸಲ್ಲಿ ನೋಡೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬ್ರೀದಿಂಗ್ ಬಂದು ಇನ್ಹೇಲೇಷನ್, ಎಕ್ಸಲೇಷನ್, ಅದು ಬಂದು ಬ್ರೀದಿಂಗ್. ವೆರಸ್ ರೆಸ್ಪಿರೇಷನ್ ಏನಂದರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂದರೆ ಗ್ಲೂಕೋಸ್ ಬ್ರೇಕ್ ಆಗ್ತಾ ಇದೆ ಟು ರಿಲೀಸ್ ಎನರ್ಜಿ ಅಲ್ವಾ, ಅದು ಬಂದು ರೆಸ್ಪಿರೇಷನ್, ಸರಿನಾ. ವೆರಸ್ ನಾವು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತಾ ಇದ್ವಿ, ಅದೇನಕ್ಕೆ ಮಾಡ್ತಾ ಇರೋದಂದರೆ ನಮಗೆ ಇನ್ಹೇಲ್ ಏನಕ್ಕೆ, ನಮಗೆ ಆಕ್ಸಿಜನ್ ಬೇಕು ಆ ಪ್ರಾಸೆಸ್ನ ನಡೆಯೋದಕ್ಕೆ. ಸೊ ಬ್ರೀದಿಂಗೇ ಬೇರೆ. ಬ್ರೀದಿಂಗಲ್ಲಿ ಬಂದು ಜಸ್ಟ್ ನಾವು ಆಕ್ಸಿಜನ್ ಒಳಗೆ ತೊಗೊತಾ ಇದೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಆಗ್ತಾ ಇದೀವಿ. ಇಲ್ಲಿ ಪ್ರಾಸೆಸ್ನ ರೆಸ್ಪಿರೇಷನ್ ಏನು, ಅದು ಪ್ರಾಸೆಸ್. ಬಟ್ ಇಟ್ ಇಸ್ ಲೈಕ್ ಇಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಲ್ವಾ. ಸೊ ಏನು ಅನ್ಕೊಂತಾರೆ ಕೆಲವೊಂದು ಸ್ಟೂಡೆಂಟ್ಸ್, ಏನು ಅನ್ಕೊಂಡ್ಬಿಟ್ಟಿರ್ತಾರೆ ರೆಸ್ಪಿರೇಷನು ಸೇಮು ಬ್ರೀದಿಂಗು ಸೇಮ್ ಅಂತ. ಅದು ಆ್ಯಕ್ಚುಲಿ ಅಲ್ಲ. ಸೊ ಬ್ರೀದಿಂಗ್ ಬಂದು ಇದು ರೆಸ್ಪಿರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೆಂಗೆ ಹೆಲ್ಪ್ ಮಾಡ್ತಾ ಇದೆ ಅಂದರೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೆ ಅಂತ ಹೇಳ್ಬೋದು ಆ ಥರ. ಸೊ ಗೆಟಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನಂದರೆ ರೆಸ್ಪಿರೇಟರಿ ಆರ್ಗನ್ ಇನ್ ಹೈಯರ್ ಅನಿಮಲ್ ಅಂದರೆ ಲೈಕ್ ಮ್ಯಾಮಲ್ಸ್ನಲ್ಲಿ ಬಂದು ಏನಿರುತ್ತೆ, ಲಂಗ್ಸ್ ಇರುತ್ತೆ. ಸೊ ಇವಾಗ ನಾವು ಲಂಗ್ಸ್ ಬಗ್ಗೆ ಓದೋಣ. ಲಂಗ್ಸ್ನಲ್ಲಿ ಯಾವ ಪಾರ್ಟ್ಸ್ ಇದೆ, ಆಮೇಲೆ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ನ ನೋಡೋಣ ಈ ಸೆಷನಲ್ಲಿ. ಸೊ ಹೇಳಿದೆ ಮ್ಯಾಮಲ್ಸ್ನಲ್ಲಿ ಏನಾಗುತ್ತೆ, ವೆಲ್ ಡಿಫೈನ್ಡ್, ದೇರ್ ಇಸ್ ವೆಲ್ ಡೆವಲಪ್ಡ್ ರೆಸ್ಪಿರೇಟರಿ ಸಿಸ್ಟಮ್. ಯಾವುದಪ್ಪ ಅಂದರೆ ಅದು ಲಂಗ್ಸ್. ಸೊ ಇದು ಪ್ಯಾರ್ ಲಂಗ್, ನಮ್ಮದ್ರಲ್ಲಿ ಇದೊಂದು ನೋಡಿ ಕಾಣಿಸ್ತದೆ ಬ್ರೀದಿಂಗ್. ಸೊ ಇನ್ಹೇಲ್ ಎಕ್ಸೇಲ್, ಇದು ಈ ಥರ ಮೂವ್ ಆಗುತ್ತೆ, ಸರಿ. ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿ. ಇದು ಬಂದು ಡಯಾಫ್ರಮ್ ನೋಡಿ, ಮೇಲೆ ಸಡನ್ ಕಾಂಟ್ರಾಕ್ಟ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ಸರಿನಾ. ಇವಾಗ ಇದರಲ್ಲಿ ಯಾವ ಪಾರ್ಟ್ಸ್ ಇದೆ ಅಂತ ನೋಡೋಣ ಆ್ಯಂಡ್ ಮೆಕ್ಯಾನಿಸಮ್ನ ನೋಡೋಣ. ಸೊ ಇವಾಗ ಲಂಗ್ಸ್ನಲ್ಲಿ ಇಲ್ಲಿ ಫಸ್ಟು ಮೇಲ್ ಔಟರ್ ಪಾರ್ಟ್, ಲಂಗ್ಸ್ ಅಂತಲ್ಲ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಫಸ್ಟ್ ಔಟರ್ ಪಾರ್ಟ್ ಯಾವುದಪ್ಪ ಅಂದರೆ ಇಟ್ ಇಸ್ ನೋಸ್, ಸರಿನಾ, ನೋಸ್. ಅದಾದಮೇಲೆ ಫ್ಯಾರಿಂಗ್ಸ್, ಅದಾದಮೇಲೆ ಲ್ಯಾರಿಂಗ್ಸ್, ಆಮೇಲೆ ಟ್ರೆಕಿಯಾ ಇದೆ, ನೆಕ್ಸ್ಟ್ ಬ್ರಾಂಕಾಯ್ ಇದೆ, ಅದಾದಮೇಲೆ ಲಂಗ್ಸ್, ಪ್ಯಾಡ್ ಲಂಗ್ಸ್ ಇದೆ, ಸರಿನಾ. ಇವಾಗ ಈಚ್ ಒನ್ ಅದ್ರದ್ದು ಏನೇನು ಫಂಕ್ಷನ್ ಅಂತ ನೋಡೋಣ. ಸೊ ನೋಸ್ ಎಕ್ಸ್ಟರ್ನಲ್ ಪಾರ್ಟ್, ನೀವೆಲ್ಲ ಇವನ್ ಅಬ್ಸರ್ವ್ ಮಾಡಿರ್ಬೋದು, ಲೈಕ್ ಇದು ಬಂದು ನಾಸ್ಟ್ರಲ್ ಅಂತಾರೆ. 2 ನಾಸ್ಟ್ರಲ್ಸ್ ಇದೆ, ಆ ಓಪನಿಂಗ್ ಬಂದು 2 ನಾಸ್ಟ್ರಲ್ಸ್ ಇದೆ ನಮ್ಮ ನೋಸಲ್ಲಿ. ಆ್ಯಂಡ್ ಒಳಗಡೆ ಬಂದು ಸ್ವಲ್ಪ ಕೂದಲು ಟೈಪ್ ಇದೆ ಅಲ್ವಾ, ಚಿಕ್ಕ ಕೂದಲು ಇದೆ. ಅದ್ರದ್ದು ಏನು ಫಂಕ್ಷನ್ ಅಂದರೆ ಇವಾಗ ನಾವು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಒಂದೊಂದ್ಸಲಿ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಒಳಗಡೆ ಹೋಗಕ್ಕೆ ಬಿಡಲ್ಲ. ಸೊ ಅದು ಬಂದು ಅಲ್ಲೇ ಸ್ಟಕ್ ಆಗುತ್ತೆ. ಪ್ಲಸ್ ಈವನ್ ಮ್ಯೂಕಸ್ ಇದೆ ನಮ್ಮ ಮೂಗಲ್ಲಿ, ಅಂದರೆ ಇವಾಗ ಹೇಳ್ತಾರಲ್ಲ ಲೈಕ್ ಗೊಣ್ಣೆ, ಹಾಂ, ಅದು ನಥಿಂಗ್ ಬಟ್ ಇಟ್ಸ್ ಮ್ಯೂಕಸ್ ಅಂತ ಕರೀತಾರೆ, ಸರಿನಾ. ಅದು ಏನಕ್ಕಿದೆ ಅಂದರೆ ಇವಾಗ ನಾವು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಾಳಿನಲ್ಲಿ ಎಷ್ಟೊಂದು ಡಸ್ಟ್ ಪಾರ್ಟಿಕಲ್ಸ್ ಇದೆ, ಎಷ್ಟೊಂದು ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ಇರುತ್ತೆ, ಸರಿನಾ. ಸೊ ನಾವು ಸಡನ್ನಾಗಿ ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಬಟ್ ನಮ್ಮ ಲಂಗ್ಸಿಗೆ, ನಮ್ಮ ದೇಹಕ್ಕೆ ಏನು ಬೇಕು, ಪ್ಯೂರ್ ಗಾಳಿ ಬೇಕು ಅಲ್ವಾ. ಸೊ ಇದು ಬಂದು ಫಿಲ್ಟರ್ ಥರ ಆ್ಯಕ್ಟ್ ಮಾಡ್ತದೆ. ಯಾವುದು ಹೇರ್, ಇದು ನಾಸ್ಟ್ರಲಲ್ಲಿ ಅದು ಹೇರ್ ಇದೆಯಲ್ಲ ಅದು ಮತ್ತು ಮ್ಯೂಕಸ್ ಎರಡು ಬಂದು ಫಿಲ್ಟರ್ ಆಗಿ ಇದು ಮಾಡ್ತದೆ, ಏನು ಆ್ಯಕ್ಟ್ ಮಾಡ್ತದೆ. ಸೊ ಇನ್ಹೇಲ್ ಮಾಡಿದಾಗ ಏನು ಮಾಡ್ತದೆ, ಈ ಕೂದಲು ಬಂದು ಅದು ನೋಸ್, ಅದು ಹೇರ್ ಇದೆಯಲ್ಲ ಅದು ಬಂದು ಸ್ಟಾಪ್ ಮಾಡ್ತದೆ ಡಸ್ಟ್ ಪಾರ್ಟಿಕಲ್ಸ್ನ ಅದೆಲ್ಲ. ಆಮೇಲೆ ಮ್ಯೂಕಸ್ ಬಂದು ಏನು ಮಾಡುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ನ ಟ್ರ್ಯಾಪ್ ಮಾಡುತ್ತೆ. ಸೊ ಅದು ಬಂದು ಅದ್ರೊಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ, ಆಮೇಲೆ ಅದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬಂದು ನಾವು ಸಡನ್ನಾಗಿ ಕೆಲವೊಬ್ರು ಸೆನ್ಸಿಟಿವ್ ಇರ್ತಾರೆ ಡಸ್ಟಿಗೆಲ್ಲ, ಅವ್ರು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಡಸ್ಟ್ನ ಒಳಗೆ ತೊಗೊಂಡಾಗ ಏನಾಗುತ್ತೆ, ಇಮ್ಮಿಡಿಯೇಟ್ ಅಕ್ಷಿ ಮಾಡ್ತಾರಲ್ಲ, ಅಕ್ಷಿ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಅದೇ ನೀವು ಸ್ಮಾಲ್ ಡ್ರಾಪ್ಲೆಟ್ಸ್ ಅದೆಲ್ಲ ಬರುತ್ತೆ. ಈವನ್ ನಿಮಗೆ ಒಂಚೂರು ಮ್ಯೂಕಸ್ ಹೊರಗೆ ಬರುತ್ತಲ್ವ, ಆ ಮ್ಯೂಕಸ್ನಲ್ಲಿ ಡಸ್ಟ್ ಪಾರ್ಟಿಕಲ್ ಇರುತ್ತೆ, ಮತ್ತು ಒಂದೊಂದು ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ಇರುತ್ತೆ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮೆಕ್ಯಾನಿಸಮ್ ಅಂದರೆ, ಒಂಚೂರು ಏನಾದ್ರು ಫಾರಿನ್ ಪಾರ್ಟಿಕಲ್ಸ್ ಒಳಗಡೆ ಎಂಟ್ರ್ ಆದರೆ ಇಮ್ಮಿಡಿಯೇಟ್ ನಮ್ಮ ಬಾಡಿ ಅದನ್ನು ಹೊರಗಡೆ ಹಾಕೋ ಶಕ್ತಿ ಇದೆ, ಸರಿನಾ. ಸೊ ಅದೇ ಫಂಕ್ಷನ್ ನೋಸ್ನಲ್ಲಿ ಬಂದು. ಸೊ ನೋಸ್ ಇನ್ಹೇಲ್ ಆಕ್ಸಿಜನ್ ಒಳಗೆ ತೊಗೊತಾ ಇದೆ, ಗಾಳಿನ ಬ್ರೀತ್ ಅಂದರೆ ಫಸ್ಟ್ ಇನ್ಹೇಲ್ ಆಗ್ತದೆ. ಇನ್ಹೇಲ್ ಆದಾಗ ಏನಾಗುತ್ತೆ, ಗಾಳಿ ಒಳಗೆ ಹೋಗುತ್ತೆ, ಅಲ್ಲೇ ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಪ್ಯೂರಿಫೈ ಆಗುತ್ತೆ, ಆಯಿತಾ, ಫಿಲ್ಟರ್ ಮಾಡ್ತದೆ ಕೂದಲು ಮತ್ತು ಮ್ಯೂಕಸ್. ಆ್ಯಂಡ್ ಇಮಿಡಿಯೇಟಾಗಿ ಬೇರೆ ಯಾವ್ದಾದ್ರು ಫಾರಿನ್ ಪಾರ್ಟಿಕಲ್ ಇದ್ದರೆ ಅದನ್ನು ಹೊರಗಡೆ ಆಗ್ತದೆ ಆ್ಯಂಡ್ ಗಾಳಿ ಬಂದು ಒಳಗೋಗುತ್ತೆ.
ನೆಕ್ಸ್ಟ್ ಯಾವ್ದ್ರ ಭಯ ಒಳಗೋಗುತ್ತೆ ಅಂದರೆ ಇದು ಏನದು ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಬಂದು ಏನು ಗೊತ್ತಾ, ಇದು ಬಂದು ಒಂಥರ ಕಾಮನ್ ಇಲ್ಲಿ ಈ ಪಾರ್ಟ್ ಸರಿನಾ. ಇಲ್ಲಿ ಏನಂದ್ರೆ ವಿಂಡ್ ಪೈಪ್ ಕೂಡ ಇದೆ, ಫುಡ್ ಪೈಪ್ ಕೂಡ ಇದೆ. ಸೊ ಈ ಕಾಮನ್, ಸೊ ಇದು ಫ್ಯಾರಿಂಗ್ಸ್ ಬಂದು ಎರಡಕ್ಕೂ ಓಪನ್ ಆಗುತ್ತೆ, ವಿಂಡ್ ಪೈಪ್ಗೂ ಓಪನ್ ಆಗುತ್ತೆ, ಫುಡ್ ಪೈಪ್ಗೂ ಓಪನ್ ಆಗುತ್ತೆ. ಸೊ ಇದು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ವಿಂಡ್ ಪೈಪ್ಗೆ ಹೋಗುತ್ತೆ, ಇಟ್ ಲೀಡ್ಸ್ ಟು ಟ್ರಕಿಯಾ. ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಇದು ಓಪನ್ ಆಗುತ್ತೆ, ಎಪಿಗ್ಲಾಟಸ್ ಬಂದು ಇದು ಓಪನ್ ಆಗುತ್ತೆ. ಇದಕ್ಕೆ ಎಪಿಗ್ಲಾಟಸ್ ಅಂತ ಕರೀತಾರೆ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದು ಎಪಿಗ್ಲಾಟಸ್. ತುಂಬ ಮಾರ್ಕ್ ಮಾಡಿಬಿಟ್ಟೆ, ಒಂದು ನಿಮಿಷ. ಓಕೆ ಹಾಂ, ದೆನ್ ಎಸ್. ಸೊ ಇಲ್ಲಿ ಬಂದು ಇದು ಒಂಥರ ಇದೆ ಅಲ್ಲ, ಇದು ಓಪನ್ ಕ್ಲೋಸ್ ಆಗುತ್ತೆ. ಸೊ ನೀವು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಫ್ಯಾರಿಂಗ್ಸಿಗೆ ಬಂದು, ಫ್ಯಾರಿಂಗ್ಸ್ ಬಂದು ಕಾಮನ್ ಪ್ಯಾಸೇಜ್ ಟು ಫುಡ್ ಪೈಪ್ ಮತ್ತು ವಿಂಡ್ ಪೈಪ್. ವಿಂಡ್ ಪೈಪ್ ಹತ್ರ ಹೋಗ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಎಪಿಗ್ಲಾಟಸ್ ಹಿಂಗೆ ಮುಚ್ಚಿರುತ್ತೆ. ಬಟ್ ವಿಂಡ್ ಪೈಪ್ ಬರ್ಬೇಕು, ಅಲ್ಲಿ ವಿಂಡ್ ಪೈಪ್ ಓಪನ್ ಆಗ್ಬೇಕಾದ್ರೆ ಲೈಕ್ ಗಾಳಿ ಬರ್ಬೇಕಾದ್ರೆ ವಿಂಡ್ ಪೈಪಿಂಗ್ ಓಪನ್ ಆಗುತ್ತೆ. ಓಪನ್ ಆಗಿ ನಿಮ್ಮದು ಲೈಕ್ ಅದು ಗಾಳಿ ಹಿಂಗೆ ಒಳಗಡೆ ಹೋಗುತ್ತೆ ಟು ಟ್ರೆಕಿಯಾ, ದಟ್ ಈಸ್ ಯೋರ್ ವಿಂಡ್ ಪೈಪ್, ಸರಿನಾ. ನೆಕ್ಸ್ಟ್ ಲಾರಿಂಗ್ಸ್ ಬಂದು ಇದು ಗೊತ್ತು, ವಾಯ್ಸ್ ಬಾಕ್ಸ್. ಇದು ಬಂದು ಜಸ್ಟ್ ಇಲ್ಲಿರುತ್ತೆ, ಅದಕ್ಕೆ ಇವನ್ ಆಡಮ್ಸ್ ಆ್ಯಪಲ್ ಅಂತ ಕೂಡ ಕರೀತಾರೆ. ಇದೇನಂದ್ರೆ ಲೈಕ್ ಇಟ್ ಇಸ್ ಅ ಸೌಂಡ್ ಬಾಕ್ಸ್ ಅಲ್ವಾ, ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಸೌಂಡ್ ಬಾಕ್ಸ್. ಸೊ ಈ ಬಾಕ್ಸಲ್ಲಿ ಏನಂದ್ರೆ ಇವಾಗ ನಾವು ಮಾತಾಡ್ತಾ ಇದೀವಲ್ಲ, ಸೊ ಇಲ್ಲಿ ನಾವು ಮಾತಾಡೋಕ್ಕೂ ಗಾಳಿ ಬೇಕು. ಲೈಕ್ ಇದು ಅಲ್ಲೋಗಿ ಪಾಸ್ ಆದಾಗ ಅದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ, ಸರಿನಾ. ಆ ಮೆಕ್ಯಾನಿಸಮ್ನ ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಇನ್ ಡೆಪ್ತ್ ಓದುತ್ತೀರಾ. ಸೊ ಇವತ್ತಿಗೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಲ್ಯಾರಿಂಗ್ಸ್ ಬಂದು ಇದು ಸೌಂಡ್ ಬಾಕ್ಸ್, ಸರಿನಾ. ಇದರಿಂದನೇ ಗಾಳಿ ಇದರಿಂದನೂ ಪಾಸ್ ಆಗಿಬಿಟ್ಟು ನೆಕ್ಸ್ಟ್ ಕೆಳಗಡೆ ಯಾವ್ದಕ್ಕೆ ಹೋಗುತ್ತೆ, ಟ್ರೆಕಿಯಾ. ಈ ಥರ ಇದೆಯಲ್ಲ, ಇದು ರಿಂಗ್ ಇದೆಯಲ್ಲ, ಇದು ಬಂದು ಟ್ರೆಕಿಯಾ. ಸೊ ಟ್ರೆಕಿಯಾ ಕಡೆ ಹೋಗಿ, ಟ್ರೆಕಿಯಾ ಬಂದು ಏನಾಗುತ್ತೆ, ಎರಡಾಗಿ ಡಿವೈಡ್ ಆಗುತ್ತೆ. ಟ್ರೆಕಿಯಾ ಡಿವೈಡ್ಸ್ ಇಂಟು 2 ಟ್ಯೂಬ್ಸ್, ಎರಡಾಗಿ ಡಿವೈಡ್ ಆಗುತ್ತಲ್ಲ, ಇದು ಬಂದು ಬ್ರಾಂಕೈ ಅಂತ ಕರೀತಾರೆ. ಈ ಬ್ರಾಂಕೈ ಬಂದು ನೆಕ್ಸ್ಟ್ ಡೈರೆಕ್ಟ್ ಆಗಿ ಲಂಗ್ಸ್ ಒಳಗಡೆ ಹೋಗುತ್ತೆ. ಲಂಗ್ಸ್ ಒಳಗಡೆ ಏನಂದ್ರೆ ಇದು ಏನು ಬ್ರಾಂಕೈ ಬಂದು ಮತ್ತೆ ಡಿವೈಡ್ ಆಗ್ತದೆ ಇಂಟು ಸೆವೆರಲ್ ಬ್ರಾಂಚಸ್ ಅಲ್ಲ, ಚೆನ್ನಾಗಿ ಡಿವೈಡ್ ಆಗಿಬಿಟ್ಟು ಇದನ್ನ ಬ್ರಾಂಕ್ಯೂಲ್ಸ್ ಅಂತ, ಅದು ಡಿವೈಡ್ ಆಗುತ್ತಲ್ಲ ಅದನ್ನ ಬ್ರಾಂಕ್ಯೂಲ್ಸ್ ಅಂತ ಕರೀತಾರೆ. ಆ ಬ್ರಾಂಕ್ಯೂಲ್ಸ್ ಎಂಡಿಂಗ್ನಲ್ಲಿ ಹೆಂಗಿರುತ್ತೆ ಅಂದರೆ ಈ ಥರ ಬಲೂನ್ ಥರ ಇರುತ್ತೆ. ಇದೇ ಇದನ್ನೇ ಆಲ್ವಿಯೋಲೈ ಅಂತ ಕರೀತಾರೆ. ಇದರಲ್ಲೇ ಬಂದು ನಿಮಗೆ ಏನು ನಾವು ಇನ್ಹೇಲ್ ಮಾಡಿದಾಗ ಗಾಳಿ ಬಂದು ಇಲ್ಲೇ ಸ್ಟೋರ್ ಆಗುತ್ತೆ. ಸೊ ಇದೊಂಥರ ಬಲೂನ್ ಥರ, ನೀವು ಬಲೂನ್ ಊದಿದಾಗ ಏನಾಗುತ್ತೆ ಅದು ಊದ್ಕೊಳತ್ತಲ್ಲ, ಅದೇ ಥರ ಈ ಆಲ್ವಿಯೋಲೈ ಏನಾಗುತ್ತೆ, ಗಾಳಿ ಬಂದಿದ ತಕ್ಷಣ ಅದು ಹಿಂಗೆ ಸ್ವೆಲ್ ಆಗುತ್ತೆ, ಸರಿನಾ. ಮತ್ತೆ ಸೊ ಇವಾಗ ಇಲ್ಲಿ ನೋಡ್ಬೇಕಂದ್ರೆ ನೋಡಿ, ಫಸ್ಟು ಗಾಳಿ ಲೈಕ್ ನೋಸಿಂದ ತಗೊತಾ ಇದ್ದೀವಿ, ಇನ್ಹೇಲ್ ಮಾಡ್ತೀರಾ, ಇನ್ಹೇಲ್ ಆದಮೇಲೆ ಅದು ಫ್ಯಾರಿಂಗ್ಸ್ ಪಾಸ್ ಮಾಡುತ್ತೆ, ಫ್ಯಾರಿಂಗ್ಸಿಂದ ಲ್ಯಾರಿಂಗ್ಸ್ ಆದಮೇಲೆ ಟ್ರಕಿಯಾ ಇಲ್ಲಿಗೆ ಬರುತ್ತೆ. ಟ್ರಕಿಯಾ ಬಂದು ನೆಕ್ಸ್ಟ್ 2 ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ. ಆ ಬ್ರಾಂಚ್ನ ಬಂದು ಬ್ರಾಂಕೈ ಅಂತಾರೆ. ಬ್ರಾಂಕೈ ಬಂದು ಫರ್ದರ್ ಡಿವೈಡ್ ಆಗ್ತದೆ ಇಂಟು ಬ್ರಾಂಕ್ಯೂಲ್ಸ್ ಅಲ್ವಾ. ಆ ಬ್ರಾಂಕ್ಯೂಲ್ಸ್ ಟಿಪ್ನಲ್ಲಿ ಏನಿದೆ, ಆಲ್ವಿಯೋಲೈ ಇದೆ. ಸೊ ಆ ಪೈಪ್ನಲ್ಲಿ ಹೋಗ್ಬಿಟ್ಟು ಫೈನಲಿ ಇಲ್ಲೋಗಿ ಅಲ್ಲಿ ಇರುತ್ತೆ, ಸರಿನಾ, ಸ್ಟೋರ್ ಆಗಿರುತ್ತೆ ಅಂತ ಸಿಂಪಲ್ ವರ್ಡ್ಸ್ನ ಹಂಗೆ ಅಂದ್ಕೊಳ್ಳಿ. ಸೊ ಇಲ್ಲಿ ಆಲ್ವಿಯೋಲೈಯಲ್ಲಿ ಇರುತ್ತೆ, ಸರಿನಾ. ಸೊ ಆಲ್ವಿಯೋಲೈನಲ್ಲಿ ಇದ್ದಾಗ ಇಲ್ಲಿ ಗಾಳಿ ಇದೆ, ಸರಿನಾ. ಸೊ ಇದರಲ್ಲಿ ಇನ್ಹೇಲ್ ಆದಮೇಲೆ ಇಲ್ಲಿ ಬಂದು ಸೇವ್ ಆಗಿದೆ. ಇದು ಆಲ್ವಿಯೋಲೈ ಸುತ್ತ ಬಂದು ಬ್ಲಡ್ ಕ್ಯಾಪಿಲರೀಸ್ ಇದೆ, ಸರಿನಾ. ಇದ್ರ ಸುತ್ತ ಬ್ಲಡ್ ಕ್ಯಾಪಿಲರೀಸ್ ಇದೆ. ನೆಕ್ಸ್ಟ್ ಫರ್ದರ್ ಸ್ಲೈಡ್ಸಲ್ಲಿ ಅದರದ್ದು ಏನು ಫಂಕ್ಷನ್ ಅಂತ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಪಾರ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಪಾರ್ಟ್ಸ್ ಹೇಳಿದೆ ಅಲ್ಲ ಈ ಸೆಷನ್ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ದಟ್ ಕ್ವೆಶನ್ ಕೇಳ್ತಾರೆ. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನ ಕೇಳ್ತಾರೆ, 5 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಜಸ್ಟ್ ಆ ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಏನೇನು ಫಂಕ್ಷನ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಆಮೇಲೆ ನೀವು ಈವನ್ ನೋಟ್ಸ್ಗೆ ಬೇಕಾದ್ರೆ ನೀವು ಈ ಸ್ಲೈಡ್ಸ್ನ ಕೂಡ ರೆಫರ್ ಮಾಡ್ಕೊಂಡು ಬರಿಬೋದು, ಸರಿನಾ. ಮತ್ತು ನೀಟ್ ಡಯಾಗ್ರಾಮ್ ಇರಬೇಕು, ಈ ಡಯಾಗ್ರಾಮ್ ಇರಲಿ ನೀಟಾಗಿ, ಈ ಥರ ಈ ಸಿಂಪಲ್ ಡಯಾಗ್ರಾಮ್ ಇದು ಮಾಡಿದ್ರು ನೀಟಾಗಿ ಯು ವಿಲ್ ಗೆಟ್ ಮಾರ್ಕ್ಸ್, ಸರಿನಾ. ಸೊ ಇದು ಎರೇಸ್ ಮಾಡ್ತೀನಿ, ನೀವು ಜಸ್ಟ್ ಇದು ಡಯಾಗ್ರಾಮ್ ಡ್ರಾ ಮಾಡಿ ಆ ಕೆಳಗಡೆ ಆಲ್ವಿಯೋಲೈ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಲೈಕ್ ಹಿಂಗೆ ಬಂದು ಇಲ್ಲಿ ಜಸ್ಟ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಸೊ ಇಲ್ಲಿ ಜಸ್ಟ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಜಸ್ಟ್ ಬ್ರಾಂಕಿಯೋಲೈ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಟಿಪ್ನಲ್ಲಿ ಏನಿದೆ ಆಲ್ವಿಯೋಲೈ ಕೂಡ ಇದೆ ಅಲ್ಲ. ಸೊ ಅದನ್ನು ಮೆನ್ಷನ್ ಮಾಡಿದ್ರೆ ನಿಮಗೆ ಅದನ್ನು ಮೆನ್ಷನ್ ಮಾಡಿ ಈ ಡಯಾಗ್ರಾಮ್. ಸೊ ಈ ಡಯಾಗ್ರಾಮ್ ಹಾಕ್ಬಿಟ್ಟು ಇದು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟು ಪಾರ್ಟ್ಸ್ನ ನೀವು ಮಾಡಬೇಕು. ಸೊ 5 ಮಾರ್ಕ್ ಕ್ವೆಶನ್ ಪಕ್ಕ ಬಂದೇ ಬರುತ್ತೆ, ಯಾವುದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ. ಸೊ ಇವಾಗ ಏನು ಹೇಳಿದೆ, ಆಲ್ವಿಯೋಲೈಗೆ ಬಂದೆ, ಆಲ್ವಿಯೋಲೈ ಸುತ್ತ ಏನಿದೆ ಅದಕ್ಕೆ ಅದರಲ್ಲಿ ಏನು ಆಲ್ವಿಯೋಲೈನ ಏನು ಕವರ್ ಮಾಡ್ತಾ ಇದೆ ಅದ್ರ ಸುತ್ತ ಬಂದು ಏನಿದೆ ಬ್ಲಡ್ ಕ್ಯಾಪಿಲರೀಸ್ ಇದೆ, ಸರಿನಾ. ಸೊ ಇದು ಬಂದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್.
ಆ್ಯಂಡ್ ಲಂಗ್ಸ್ ಅದು ಇದು. ಸೊ ಲಂಗ್ಸ್ ಒಳಗಡೆ ಇದೆಲ್ಲ ಇದೆ. ಔಟರ್ ಕವರಿಂಗ್ ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಲಂಗ್ಸ್ ಥರ ಇದು ಲಂಗ್ಸ್ ಹಿಂಗೆ ಕಾಣುತ್ತೆ. ನೀವು ಇದನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಈ ಥರ ಎಲ್ಲ ಕಾಣುತ್ತೆ, ಈ ಥರ ಕಾಣುತ್ತೆ, ಸರಿನಾ? ಸೊ ಇದು ಬಂದು ಪ್ಯಾಡ್ ಲಂಗ್ಸ್ ಇದೆ ನೋಡೋದು. ಸೊ ಇವಾಗ ಬಂದು ಜಸ್ಟ್ ಒಂದು ಕ್ವಿಸ್, ಒಂದೆರಡು ಕ್ವೆಶನ್ ಕೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಟೈಪ್ ಮಾಡಿ. ಡ್ಯೂರಿಂಗ್ ರೆಸ್ಪಿರೇಷನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಇನ್, ಎಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೆಯುತ್ತೆ ರೆಸ್ಪಿರೇಷನ್ನಲ್ಲಿ? ಇಟ್ ಈಸ್ ಇನ್ ಆಲ್ವಿಯೋಲೈ, ಸರಿನಾ? ಸೊ ಇವಾಗ ಬಂದು ಅದ್ರದ್ದು ಆಲ್ವಿಯೋಲೈನಲ್ಲಿ ಅದ್ರ ಸುತ್ತ ಬ್ಲಡ್ ಕ್ಯಾಪಿಲರೀಸ್ ಇತ್ತಲ್ಲ, ಅದು ಏನಕ್ಕಿತ್ತು ಅಂತ ನೋಡೋಣ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಏನಂದರೆ ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಏರ್ ಪ್ಯಾಸೇಜ್ ಡ್ಯೂರಿಂಗ್ ಇನ್ಹಲೇಷನ್? ಸೊ ಏರ್ ಪ್ಯಾಸೇಜ್ ಅಂದರೆ ಯಾವ ಆರ್ಡರ್ನಲ್ಲಿ, ಯಾವ ಸೀಕ್ವೆನ್ಸ್ನಲ್ಲಿ, ಅದು ಯಾವ ಆರ್ಡರ್ನಲ್ಲಿ ಪಾಸ್ ಆಗ್ತದೆ ಅಂತ ಕೇಳ್ತಾ ಇದೆ. ಆಪ್ಷನ್ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಡಿ. ಫಸ್ಟ್ ನಾಸ್ಟ್ರಿಲಿಂದ ಫ್ಯಾರಿಂಗ್ಸ್ಗೆ ಹೋಗ್ತದೆ, ಅದಾದಮೇಲೆ ಲ್ಯಾರಿಂಗ್ಸ್ಗೆ ಹೋಗ್ತದೆ, ಆಮೇಲೆ ಟ್ರೆಕಿಯಾ ಆ್ಯಂಡ್ ಫೈನಲಿ ಆಲ್ವಿಯೋಲೆ. ಅದಾದಮೇಲೆ ಇವಾಗ ದ ಲೆಫ್ಟ್ ಲಂಗ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ ಇಸ್ ಸ್ಮಾಲರ್, ಲೆಫ್ಟ್ ಬಂದು ಸ್ಮಾಲರ್ ದಾನ್ ದ ರೈಟ್ ಲಂಗ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ರೀಸನ್? ಅಂದರೆ ಏನು ಕೇಳ್ತಾ ಇದೆ ಅಂದರೆ ಕ್ವೆಶ್ಚನಲ್ಲಿ ಲೆಫ್ಟ್ ಸೈಡ್ ಲಂಗ್ಸ್ ಬಂದು ಸ್ವಲ್ಪ ಸ್ಮಾಲರ್ ಇದೆ, ರೈಟ್ ಸೈಡ್ ಬಂದು ಸ್ವಲ್ಪ ದೊಡ್ಡದಿದೆ, ಯಾಕೆ ಅಂತ ಕೇಳ್ತದೆ. ಆನ್ಸರ್ ಬಂದು ಬಿ. ಯಾಕೆ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಬಂದು ಹಾರ್ಟ್ ಇದೆ. ಸೊ ಇವಾಗ ಏನಾಗುತ್ತೆ, ಲೆಫ್ಟ್ ಶೇರ್ಸ್ ಅ ಸ್ಪೇಸ್ ಫಾರ್ ಅದರ್ ಲೆಫ್ಟ್ ಸೈಡ್ ಆಫ್ ದ ಚೆಸ್ಟ್ ವಿತ್ ದ ಹಾರ್ಟ್. ಅದಕ್ಕೆ ಹಾರ್ಟ್ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಲೆಫ್ಟ್ನಲ್ಲಿ ಹಾರ್ಟ್ ಇದೆ ಆ್ಯಂಡ್ ಅಲ್ಲೇ ಲಂಗ್ಸ್ ಇದೆ. ಸೊ ಲಂಗ್ಸ್ ಬಂದು ಅದೊಂದು ಸ್ವಲ್ಪ ಅದಕ್ಕೆ ಅದು ಸ್ಪೇಸ್ನ ಶೇರ್ ಮಾಡ್ತಾರೆ, ಅದಕ್ಕೆ ಅದೊಂದು ಸ್ವಲ್ಪ ಚಿಕ್ಕದಿದೆ, ಮತ್ತು ಈ ಕಡೆದು ಸ್ವಲ್ಪ ದೊಡ್ಡದಾಗಿದೆ. ರೈಟ್ ಸೈಡ್ ಬಂದು ಅದೇನು ಸ್ಪೇಸ್ ಶೇರ್ ಮಾಡ್ತಾ ಇಲ್ಲ ಅಲ್ಲ, ಸೊ ಅದೊಂದು ಸ್ವಲ್ಪ ದೊಡ್ಡದಾಗೇ ಇದೆ. ನೆಕ್ಸ್ಟ್ ಇವಾಗ ಬಂದು ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಅದು ಮೆಕ್ಯಾನಿಸಮ್ ಆಫ್ ಅದು ಹೇಳಿದೆ ಅಲ್ಲ, ಹೆಂಗೆ ನಡೀತಾ ಇದೆ ಅಂತ ನೋಡೋಣ. ಇವಾಗ ಪಾರ್ಟ್ಸ್ ಅರ್ಥ ಮಾಡ್ಕೊಂಡ್ವಿ. ಇವಾಗ ಅದು ಇನ್ಹಲೇಷನ್ ಎಕ್ಸಿಲೇಷನ್ ಎಲ್ಲ ನಡೆದಾಗ ಏನಾಗುತ್ತೆ, ಮತ್ತು ಆಕ್ಸಿಜನ್ ಹೆಂಗೆ ಗ್ಲೈಕೋಲಿಸಿಸ್ ನಡಿಬೇಕಾದ್ರೆ ಆಕ್ಸಿಜನ್ ಹೆಂಗೆ ಸಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಬಂದು ಇನ್ಹಲೇಷನ್. ಇವಾಗ ಇನ್ಹಲೇಷನ್ ಅಂದರೆ ಏನು, ಬ್ರೀದಿಂಗ್. ಇವಾಗ ಬ್ರೀದಿಂಗ್ನಲ್ಲಿ ಇನ್ಹಲೇಷನ್ ಇನ್ಹೇಲ್ ಅಲ್ಲ, ಇನ್ಹಲೇಷನ್ ಏನಾಗುತ್ತೆ ಅಂದರೆ ನಾವು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಡಯಾಫ್ರಾಮ್ ಇರುತ್ತಲ್ಲ, ಡಯಾಫ್ರಾಮ್ ಬಂದು ಒಂದು ಸ್ವಲ್ಪ ಡೌನ್ವರ್ಡ್, ಒಂದು ಸ್ವಲ್ಪ ಕೆಳಗೋಗುತ್ತೆ. ಸೊ ಅದು ಕೆಳಗೋದಾಗ ಏನಾಗುತ್ತೆ ಅಂದರೆ ಲಂಗ್ಸ್ನಲ್ಲಿ ಏರ್ ಪ್ರೆಷರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಏರ್ ಪ್ರೆಷರ್ ಕಮ್ಮಿ ಆದಾಗ ಏನಾಗುತ್ತೆ, ವಿ ಇನ್ಹೇಲ್. ಸೊ ಗಾಳಿ ಬಂದು ಒಳಗೋಗುತ್ತೆ, ಸರಿನಾ? ನೆಕ್ಸ್ಟ್ ಸೊ ಅದು ಎಕ್ಸ್ಪ್ಯಾನ್ಷನ್ ಆಫ್ ಚೆಸ್ಟ್ ಕ್ಯಾವಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಡಯಾಫ್ರಾಮ್ ಕೆಳಗೆ ಹೋಗ್ತಾ ಇದೆ, ಚೆಸ್ಟ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಏರ್ ಪ್ರೆಷರ್ ಬಂದು ಕಮ್ಮಿ ಆಗುತ್ತೆ. ಅದರಿಂದ ನಾವು ವೆನ್ ವಿ ಇನ್ಹೇಲ್ ಇಟ್ ಗೋಸ್, ಸೊ ವಿಲ್ ಬಿ ಏಬಲ್ ಟು ಇನ್ಹೇಲ್, ಸರಿನಾ? ವೆನ್ ಯುವರ್ ಎಕ್ಸೇಲ್ ಏನಾಗ್ತದೆ ಅಂದರೆ ಡಯಾಫ್ರಾಮ್ ಬಂದು ಮೇಲ್ ಬರ್ತಾ ಇದೆ, ಚೆಸ್ಟ್ ಬಂದು ಸ್ವಲ್ಪ ಕಾಂಟ್ರಾಕ್ಟ್ ಆಗ್ತಾ ಇದೆ, ಆ್ಯಂಡ್ ಫೈನಲಿ ಪ್ರೆಷರ್ ಬಂದು ಏನಾಗುತ್ತೆ ಅಂದರೆ ಜಾಸ್ತಿ, ಏರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಏರ್ ಪ್ರೆಷರ್ ಜಾಸ್ತಿ ಆದಾಗಲೇ ವಿ ಎಕ್ಸೆಲ್ ಔಟ್, ಸರಿನಾ? ಇವಾಗ ನಾನು ಆವಾಗಲೇ ಹೇಳಿದ್ದೆ ಆಲ್ವಿಯೋಲೈ ಸುತ್ತ ಬಂದು ಏನಿತ್ತು, ಬ್ಲಡ್ ಕ್ಯಾಪಿಲರೀಸ್ ಇತ್ತು ಅಂತ. ಬ್ಲಡ್ ಕ್ಯಾಪಿಲರೀಸ್ ಏನಕ್ಕಿತ್ತು ಅಂದರೆ ಇವಾಗ ಆಲ್ವಿಯೋಲೈನಲ್ಲಿ ಏನಿರುತ್ತೆ, ಏರ್ ಇರುತ್ತೆ, ಏರ್ ಅಲ್ಲಿ ಆಕ್ಸಿಜನ್ ಕಂಟೆಂಟ್ ಇರುತ್ತೆ ಅಲ್ವಾ? ಸೊ ಇವಾಗ ನಮಗೆ ಗ್ಲೈಕೋಲಿಸಿಸ್ ನಡಿಬೇಕಾದ್ರೆ ಆಕ್ಸಿಜನ್ ಬೇಕು ಅಲ್ಲ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು ಆಲ್ವಿಯೋಲೈ, ಸರಿನಾ? ಆಮೇಲೆ ಈ ಟ್ಯೂಬ್ ಬಂದು ಕ್ಯಾಪಿಲರಿ. ಸೊ ಇವಾಗ ಆಲ್ವಿಯೋಲೈಯಿಂದ ಆಕ್ಸಿಜನ್ ಹೊರಗೆ ಬರುತ್ತೆ, ಯಾವುದಕ್ಕೆ, ಬ್ಲಡ್ ಕ್ಯಾಪಿಲರೀಸ್ಗೆ. ಆಮೇಲೆ ಬ್ಲಡ್ ಕ್ಯಾಪಿಲರೀಸಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತದೆ. ಅಂದರೆ ಇವಾಗ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು, ಆಲ್ರೆಡಿ ನಮ್ಮ ಬಾಡಿನಲ್ಲಿ ಗ್ಲೈಕೋಲಿಸಿಸ್ ನಡೀತಾ ಇದೆ. ಗ್ಲೈಕೋಲಿಸಿಸ್ ನಡೆದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ನಲ್ಲಿ ಇರುತ್ತೆ. ಸೊ ಬ್ಲಡ್ನಲ್ಲಿ ಅದು ಸರ್ಕ್ಯುಲೇಟ್ ಹಾಕೊಂಡು ಬಂದು ಲಂಗ್ಸ್ ಹತ್ರ ಬಂದು ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಬಂದು ಇಲ್ಲಿ ಆಲ್ವಿಯೋಲೈಗೆ ಹೋಗ್ತಾ ಇದೆ, ಆಕ್ಸಿಜನ್ ಬಂದು ಬ್ಲಡ್ ಕ್ಯಾಪಿಲರಿಗೆ ಬರ್ತಾ ಇದೆ. ಆಮೇಲೆ ಏನು ಮಾಡುತ್ತೆ, ಈ ಆಕ್ಸಿಜನ್ ಇದು ಆಕ್ಸಿಜನೇಟೆಡ್ ಬ್ಲಡ್ ಅಲ್ವಾ, ಇದು ಬಂದು ಇಲ್ಲಿಂದ ಹಾರ್ಟ್ಗೆ ಹೋಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಬಂದು ಹಾರ್ಟ್ಗೆ ಹೋಗುತ್ತೆ, ಹಾರ್ಟ್ ಬಂದು ಫುಲ್ ಬಾಡಿಗೆ ಸರ್ಕ್ಯುಲೇಟ್ ಮಾಡುತ್ತೆ ಅಲ್ವಾ, ಪಂಪ್ ಮಾಡುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಸೊ ಇವಾಗ ಎಲ್ಲೆಲ್ಲಿ ಗ್ಲೈಕೋಲಿಸಿಸ್ ನಡೀತಾ ಇದೆಯೋ ಅಲ್ಲಿಗೆ ಆಕ್ಸಿಜನ್ ಬೇಕಾಗುತ್ತಲ್ಲ, ಸೊ ಇದು ಅಲ್ಲಿ ಹೋಗಿ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ, ಸರಿನಾ? ಆಮೇಲೆ ಹ್ಯೂಮನಲ್ಲಿ RBC ಏನು ಮಾಡುತ್ತೆ ಅಂದರೆ, RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಏನಂದರೆ ಅದರಲ್ಲಿ ಪಿಗ್ಮೆಂಟ್ ಇದೆ. ಯಾವ ಪಿಗ್ಮೆಂಟ್ ಅಂದರೆ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇದೆ. ಈ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರೋದಕ್ಕೆ ಅದು ಬಂದು ರೆಡ್ ಕಲರ್ನಲ್ಲಿ ಇದೆ. ಪ್ಲಸ್ ಈ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇಂದಾನೆ ಅದು ಬಂದು ಆಕ್ಸಿಜನ್ನ ಸೇವ್ ಮಾಡ್ಕೊಂಡು ಅಂದರೆ ಆಕ್ಸಿಜನ್ನ ಇಟ್ಕೊಬೋದು ಕರೆಕ್ಟಾಗಿ, ಲೈಕ್ ಪ್ರಾಪರ್. ಅದಕ್ಕೆ ಅದು ಆಕ್ಸಿಜನ್ನ ತಗೊತಾ ಇದೆ ಆ್ಯಂಡ್ ಈವನ್ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತದೆ. ಕಾರ್ಬನ್ ಡೈಆಕ್ಸೈಡ್ನ ಹೆಂಗೆ ರಿಲೀಸ್ ಮಾಡ್ತಾ ಇದೆ ಅಂದರೆ ಅದು ಹೇಳಿದೆ, ಇಲ್ಲಿ ನೋಡಿ ಈ ಸ್ಲೈಡಲ್ಲಿ ಹೇಳ್ತಾ ಇದೆ ಎಕ್ಸ್ಪ್ಲನೇಷನ್ ಏನಂದರೆ, ಹಿಮೋಗ್ಲೋಬಿನ್ ಇದೆ, ಹಿಮೋಗ್ಲೋಬಿನ್ ಇರೋದ್ರಿಂದನೇ ಅದು ಆಕ್ಸಿಜನ್ನ ಅಕ್ಸೆಪ್ಟ್ ಮಾಡ್ತದೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಬರ್ತಾ ಇದೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಬಂದು ಇಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್, ಆಯಿತಾ? ಇದು ಸಾಲ್ಯುಬಲ್, ವಾಟರ್ನಲ್ಲಿ ಇದು ಸಾಲ್ಯುಬಲ್. ಸೊ ಏನಾಗುತ್ತೆ ಅಂದರೆ ನಮ್ಮ ವಾಟರ್ನಲ್ಲಿ ಸಾಲ್ಯುಬಲ್ ಆಗಿ ಇದು ಹಾಗೆ ಬ್ಲಡ್ ಜೊತೆ ಸೇರಿಕೊಂಡು ಸರ್ಕ್ಯುಲೇಟ್ ಆಗುತ್ತೆ.
ಆ್ಯಂಡ್ ವಾಪಸ್ ಲಂಗ್ಸ್ ಹತ್ರ ಬಂದಾಗ ಏನಾಗುತ್ತೆ, ಅಲ್ಲಿ ಆಲ್ವಿಯೋಲೈ ಹತ್ರ ಕಾರ್ಬನ್ ಡೈಆಕ್ಸೈಡ್ ಬಂದು ಆಲ್ವಿಯೋಲೈಗೆ ಹೋಗುತ್ತೆ, ಆಕ್ಸಿಜನ್ ಬಂದು ಬ್ಲಡ್ ಕ್ಯಾಪ್ಲರೀಸ್ಗೆ ಇದಾಗುತ್ತೆ, ಏನಾಗುತ್ತೆ, ಡಿಫ್ಯೂಸ್ ಆಗುತ್ತೆ. ಸರಿನಾ? ಸೊ ಈ ಥರ ಮೆಕ್ಯಾನಿಸಮ್ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಆಕ್ಸಿಜನ್ ಬ್ಲಡ್ ಕ್ಯಾಪ್ಲರೀಸ್ಗೆ ಅಲ್ಲಿ ಅದರಿಂದ ಪಾಸ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಬ್ಲಡ್ ಅಂದರೆ RBC ಬಂದು ಕ್ಯಾಪ್ಚರ್ ಮಾಡುತ್ತಲ್ಲ ಆಕ್ಸಿಜನ್ನ, ಅದಾದಮೇಲೆ ಯಾವ ಸೆಲ್ಸ್ನಲ್ಲಿ ಗ್ಲೈಕಾಲಿಸಿಸ್ ನಡೀತಾ ಇದೆಯೋ ಅಲ್ಲಿ ಇದು ಸಪ್ಲೈ ಮಾಡುತ್ತೆ ಆಕ್ಸಿಜನ್. ಸೊ ಇವಾಗ ರೆಡ್ ಪಿಗ್ಮೆಂಟ್ ಇನ್ ಅವರ್ ಬಾಡಿ ದಟ್ ಹೆಲ್ಪ್ಸ್ ಇನ್ ಕ್ಯಾರಿಂಗ್ ಆಕ್ಸಿಜನ್ ಇಸ್ ಆಪ್ಷನ್ ಎನಾ, ಆಪ್ಷನ್ ಬಿನಾ? ಇಟ್ ಇಸ್ ಹಿಮೋಗ್ಲೋಬಿನ್. ಸೊ ಇವಾಗ ಕ್ವಿಸ್, ಜಸ್ಟ್ ಒಂದು ಸೆಷನ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಒಂದು ಕ್ವಿಸ್ ನಿಮ್ಮೆಲ್ಲರಿಗೂ. ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಇನ್ ಬ್ಲಡ್ ಇಸ್ ಟ್ರಾನ್ಸ್ಪೋರ್ಟೆಡ್ ಆಸ್ ಏನು? ಆಪ್ಷನ್ ಎ. ಸರಿನಾ? ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ರೆಸ್ಪಿರೇಷನ್? ಅಂದರೆ ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ನಲ್ಲಿ ಯಾವ ಸ್ಟೇಟ್ಮೆಂಟ್ ರೆಸ್ಪಿರೇಷನ್ ಬಗ್ಗೆ ಕರೆಕ್ಟಾಗಿ ಹೇಳ್ತಾ ಇದೆ? ಇಟ್ ಈಸ್ ಆಪ್ಷನ್ ಬಿ. ಸಿ, ಆಪ್ಷನ್ ಎ ಏನು ಹೇಳ್ತಾ ಇದೆ ಅಂದರೆ ಡ್ಯೂರಿಂಗ್ ಇನ್ಹಲೇಷನ್ ರಿಬ್ಸ್ ಮೂವ್ ಇನ್ವರ್ಡ್ ಆ್ಯಂಡ್ ಡಯಾಫ್ರಾಮ್ ಇಸ್ ರೆಸ್ಟ್. ಹೌದಾ? ಇನ್ಹಲೇಷನ್ ಟೈಮ್ನಲ್ಲಿ ರಿಬ್ಸ್ ಬಂದು ಇನ್ವರ್ಡ್ ಮೂವ್ ಆಗುತ್ತಾ? ಇಲ್ಲ. ಲಂಗ್ಸ್ ಏನಾಗುತ್ತೆ ಅಂದರೆ ಲಂಗ್ಸ್ ಬಂದು ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗ್ತದೆ, ಡಯಾಫ್ರಾಮ್ ಬಂದು ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಅಲ್ವಾ? ಆಸ್ ಅ ರಿಸಲ್ಟ್ ಏನಾಗುತ್ತೆ, ಏರ್ ಪ್ರೆಷರ್ ಬಂದು ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಬಂದು ಇಟ್ ಇಸ್ ರಾಂಗ್. ಆಪ್ಷನ್ ಬಿ ನಲ್ಲಿ ಏನು ಹೇಳ್ತಿದೆ ಅಂದರೆ ಇನ್ ಆಲ್ವಿಯೋಲೈ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಅಂದರೆ ಆಲ್ವಿಯೋಲೈನಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಡೆಯುತ್ತೆ. ದಟ್ ಈಸ್ ಆಕ್ಸಿಜನ್ ಫ್ರಮ್ ದ ಆಲ್ವಿಯೋಲರ್ ಏರ್ ಡಿಫ್ಯೂಸಸ್ ಇನ್ ಟು ದ ಬ್ಲಡ್. ಆಲ್ವಿಯೋಲೈಯಿಂದ ಆಕ್ಸಿಜನ್ ಡಿಫ್ಯೂಸ್ ಆಗ್ತದೆ, ಅಂದರೆ ಆಮೇಲೆ ಬ್ಲಡ್ಡಿಂದ ಕಾರ್ಬನ್ ಡೈಆಕ್ಸೈಡ್ ಆಲ್ವಿಯೋಲೈಗೆ ಹೋಗ್ತದೆ. ಸೊ ಇದು ಕರೆಕ್ಟ್ ಆನ್ಸರ್. ಈಗ ತಾನೇ ಹೇಳಿದೆ ಅಲ್ಲ ನಾನು. ಆ್ಯಂಡ್ ಹಿಮೋಗ್ಲೋಬಿನ್ ಹ್ಯಾಸ್ ಲೆಸರ್ ಅಫಿನಿಟಿ ಟು ಕಾರ್ಬನ್ ಡೈಆಕ್ಸೈಡ್ ದನ್ ಆಕ್ಸಿಜನ್. ಇಲ್ಲ, ಇದು ಕೂಡ ರಾಂಗ್. ಆ್ಯಂಡ್ ಆಲ್ವಿಯೋಲೈ ಡಿಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್. ಇಲ್ಲ, ಅದೇನು ಸರ್ಫೇಸ್ ಏರಿಯಾ ಅದೇನು ಆಲ್ಟರ್ ಮಾಡ್ತಿಲ್ಲ. ಸೊ ಈ ಆಪ್ಷನ್ ಕೂಡ ಇಟ್ ಇಸ್ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಬಂದು ಇಟ್ ಇಸ್ ಆಪ್ಷನ್ ಬಿ. ಸೊ ಒಂದ್ಸಲಿ ಜಸ್ಟ್ ಸಮರೈಸ್ ಮಾಡೋಣ ಇವತ್ತೇನು ಮಾಡಿದ್ವಿ ಅಂತ. ಇವತ್ತಿನ ಸೆಷನಲ್ಲಿ ಬಂದು ನಾವು ಸ್ಟಾರ್ಟಿಂಗ್ ಪ್ಲಾಂಟ್ ರೆಸ್ಪಿರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಪ್ಲಾಂಟ್ನಲ್ಲಿ ನೈಟ್ ಟೈಮ್ನಲ್ಲಿ ಬಂದು ರೆಸ್ಪಿರೇಷನ್ ನಡೀತಾ ಇರುತ್ತೆ, ಫೋಟೋಸಿಂಥಸಿಸ್ ನಡೀತಾ ಇರಲ್ಲ. ವೆರಾಸ್ ಡೇ ಟೈಮಲ್ಲಿ ಮಾತ್ರ ಫೋಟೋಸಿಂಥಸಿಸ್ ನಡೆಯುತ್ತೆ. ಆ್ಯಂಡ್ ರೆಸ್ಪಿರೇಷನ್ ಬಂದು ಆಲ್ ದ ಟೈಮ್. ಈಗ ಅದಕ್ಕೇನು ಡೇ ಟೈಮ್ ನೈಟ್ ಟೈಮ್ ಅಂತೆಲ್ಲ ಏನಿಲ್ಲ. ಆಮೇಲೆ ಬಂದು ರೆಸ್ಪಿರೇಟರಿ ಆರ್ಗನ್ಸ್ ನೋಡಿದ್ವಿ ಪ್ಲಾಂಟ್ಸ್ನಲ್ಲಿ, ಸ್ಟೊಮ್ಯಾಟಾ, ರೂಟ್ ಹೇರ್ಸ್ ಮತ್ತು ಲೆಂಟಿಸೆಲ್ಸ್ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಆ್ಯನಿಮಲ್ಸ್ ನೋಡಿದ್ವಿ, ರೆಸ್ಪಿರೇಷನ್ ಇನ್ ಆಕ್ವೆಟಿಕ್ ಆ್ಯನಿಮಲ್ಸ್ ನೋಡಿದ್ವಿ. ಅದಾದಮೇಲೆ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನ ಲಂಗ್ಸ್ ಇದೆ ರೆಸ್ಪಿರೇಟರಿ ಆರ್ಗನ್ ಆಗಿ. ಆಮೇಲೆ ಅದ್ರದ್ದು ಡಿಫ್ರೆಂಟ್ ಪಾರ್ಟ್ಸ್ ನೋಡಿದ್ವಿ. ಆಮೇಲೆ ಮೆಕ್ಯಾನಿಸಮ್ ಆಫ್ ಎಕ್ಸ್ಚೇಂಜ್, ಅದು ಹೆಂಗೆ ಎಕ್ಸ್ಚೇಂಜ್ ಮಾಡ್ತದೆ, ಲೈಕ್ ಎಕ್ಸ್ಚೇಂಜ್ ಗೇಷಿಯಸ್ ಎಕ್ಸ್ಚೇಂಜನ್ನ ನೋಡಿದ್ವಿ. ಅದಾದಮೇಲೆ ಇನ್ಹೇಲ್ ಆದಾಗ ಏನಾಗುತ್ತೆ, ಎಕ್ಸೇಲ್ ಆದಾಗ ಏನಾಗುತ್ತೆ ಅಂತ ನೋಡಿದ್ವಿ. ಅದೇ ಮೆಕ್ಯಾನಿಸಮ್ ಕೆಳಗಡೆ ಬರುತ್ತೆ ಇದೆಲ್ಲ. ಆ್ಯಂಡ್ ಫೈನಲಿ ಬಂದು RBC ಬಂದು ಯಾಕೆ ರೆಡ್ ಬ್ಲಡ್ ಸೆಲ್ ಯಾಕೆ ಬರ್ತಾ ಇದೆ ಆಕ್ಸಿಜನ್ನ ರಿಸೀವ್ ಮಾಡೋದಕ್ಕೆ ಅಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇದೆ. ಆ್ಯಂಡ್ ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ನ ಅಟ್ರಾಕ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ಅದರಲ್ಲಿ ಆಕ್ಸಿಜನ್ಗೋಸ್ಕರ ಅಫಿನಿಟಿ ಇದೆ. ಸರಿನಾ? ಸೊ ಬಂದು ಅದು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಥ್ರೂ ಔಟ್ ದ ಬಾಡಿ ಆಕ್ಸಿಜನ್ನ. ಸರಿನಾ? ಸೊ ಇಲ್ಲಿಗೆ ಬಂದು ನಿಮ್ಮ ರೆಸ್ಪಿರೇಷನ್ ಕಾನ್ಸೆಪ್ಟ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಸೆಷನಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಟಾಪಿಕ್ನ ಶುರು ಮಾಡೋಣ. ಸೊ ಇವತ್ತಿನ ಸೆಷನ್ ರೆಸ್ಪಿರೇಷನ್ ಮುಗೀತಲ್ಲ. ಸೊ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಅಸೈನ್ಮೆಂಟ್. ಯಾರ್ಯಾರು ಲೈಕ್ ಮಾಡಲೇಬೇಕು ಎಲ್ಲರೂ. ಆ್ಯಂಡ್ ಯಾರ್ಯಾರು ಮಾಡ್ತಿರೋ ಅವ್ರು ಬಂದು ನೀಟಾಗಿ ಒಂದು ಶೀಟ್ನಲ್ಲಿ ಬರೀರಿ. ಬರೆದುಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಅಟ್ಯಾಚ್ ಮಾಡಿ. ನಾನು ನಿಮ್ಮ ಆನ್ಸರ್ಸ್ನೆಲ್ಲ ಚೆಕ್ ಮಾಡ್ತೀನಿ. ಸರಿನಾ? ಸೊ ಏನಾದ್ರು ತಪ್ಪಿದ್ರೆ ಹೇಳ್ತೀನಿ. ಆ್ಯಂಡ್ ಹೆಂಗೆ ಇನ್ನೂ ಆನ್ಸರ್ನ ಇಂಪ್ರೂವ್ ಮಾಡ್ಕೊಬೋದು ಅಂತೆಲ್ಲ ಹೇಳ್ತೀನಿ. ಇವತ್ತಿನ ಸೆಷನ್ಗೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Thank you and have a great day.